ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಟಾರ್ಗೆಟ್ 50 ಒಂದು ಪರೀಕ್ಷಾ ಪ್ಯಾಕೇಜ್ನ 2ನೇ ಭಾಗವನ್ನು ನಾವೀಗ ನೋಡ್ತಾ ಇದ್ದೀವಿ. ಮೊದಲನೇ ಭಾಗದಲ್ಲಿ ನಿಮಗೆ ನಾನು ತಿಳಿಸಿದ್ದೆ ಯಾವ್ಯಾವ ಚಿತ್ರಗಳನ್ನು ಕಲಿಬೇಕು, ನೀವು ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅಂತಂದರೆ ಯಾವ್ಯಾವ ಚಿತ್ರಗಳನ್ನು ಕಲಿಬೇಕು. 12 ಅಂಕಗಳಿಗೆ ಬರ್ತಕ್ಕಂತಹ ಒಂದು ಚಿತ್ರವನ್ನು ಈಗ ಆಲ್ರೆಡಿ ಭಾಗ 1ರಲ್ಲಿ ತೋರಿಸಿದ್ದೇವೆ. ಈಗ ಭಾಗ 2ರಲ್ಲಿ ನೋಡ್ತಾ ಹೋಗೋಣ. ಯಾವ್ಯಾವ ಒಂದು ಮುಖ್ಯವಾದಂತಹ ವಿಷಯಗಳನ್ನು ನೀವು ಕಲ್ತ್ಕೊಂಡ್ರೆ ನೀವು ಪರೀಕ್ಷೆಯನ್ನು ಬರೆದು ಪಾಸ್ ಮಾಡ್ತೀರಿ ಅಂತ ನೋಡ್ತಾ ಹೋಗೋಣ. ಈಗ ನೋಡ್ರಿ ವಿದ್ಯಾರ್ಥಿಗಳೇ, ಈ ಒಂದು ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ನೀವು ಕಲ್ತ್ಕೊಂಡ್ರೆ ಇದು ಸಹ ನಿಮಗೆ ಸುಮಾರು 2 ಅಂಕಗಳಿಗೆ ನಿಮಗೆ ಬರ್ತಕ್ಕಂತಹದ್ದಿದೆ. ಸೊ ಇಲ್ಲಿ ಹೈಡ್ರೋಜನ್ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಅಂತ, ಇದರಲ್ಲಿ ಒಂದೇ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಇರ್ತದೆ, ಹಾಗಾಗಿ ಒಂದೇ ಒಂದು ಚುಕ್ಕಿಯನ್ನು ಬರಿತೇವೆ. ಕಾರ್ಬನ್ನಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳಿರ್ತವೆ, ಹಾಗಾಗಿ ಸಿ ಅನ್ನು ಬರೆದ್ಬಿಟ್ಟು 4 ಕಡೆ ಒಂದೊಂದು ಚುಕ್ಕಿಯನ್ನು ಬರೆದ್ರೆ ಇದು ಕಾರ್ಬನ್ನ ಒಂದು ಚುಕ್ಕಿ ರಚನೆ ಆಗ್ತದೆ. ಅದೇ ರೀತಿ ಈಗ ನಾವು ಈಥೇನ್ ಅಂತಕ್ಕಂಥದ್ದನ್ನು ಈಥೇನನ್ನು ನೋಡೋಣ. ಇಲ್ಲಿ ಹೈಡ್ರೋಕಾರ್ಬನ್ನ C2H6 ಇದೆ. ಸೊ C2H6 ಅಂದಾಗ ಸಿ ಅಂತಕ್ಕಂಥವು 2 ಬರ್ತದೆ. ಸೊ ಇಲ್ಲಿ ಮಧ್ಯೆ ಒಂದು ಬಂಧ ಬರ್ತದೆ, ಒಂದು ಬಂಧಕ್ಕೆ 2 ಚುಕ್ಕಿ ಬರ್ತದೆ, 2 ಎಲೆಕ್ಟ್ರಾನ್ಸು. ಅದೇ ರೀತಿ ಇಲ್ಲಿ ಹೈಡ್ರೋಜನ್ ಮತ್ತೆ ಕಾರ್ಬನ್ ಎರಡೂ ಸಹ ಹಂಚಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ಜೊತೆ, ಇಲ್ಲಿ ಒಂದು ಜೊತೆ ಎಲೆಕ್ಟ್ರಾನ್ಗಳು, ಇಲ್ಲೊಂದು ಜೊತೆ ಎಲೆಕ್ಟ್ರಾನ್ಗಳು, ಒಟ್ಟು ಈ ರೀತಿ ಇಲ್ಲೂ ಸಹ ಒಂದೊಂದು ಜೊತೆ ಎಲೆಕ್ಟ್ರಾನ್ಗಳು. ಇದು C2H6 ಅಂತಕ್ಕಂತಹ ಈಥೇನನ್ನು ನಾವಿಲ್ಲಿ ಬರೆದಿದ್ದೇವೆ. ಅದೇ ರೀತಿ ಈಥೀನನ್ನು ಬರೀಬೇಕು. ಇಲ್ಲೂ ಸಹ C2 ಇರ್ತವೆ. ಕಾರ್ಬನ್ಗೆ ಒಟ್ಟು ಇಲ್ಲಿ 8 ಎಲೆಕ್ಟ್ರಾನ್ಗಳು ಇರಬೇಕು ಒಟ್ಟು ಸೇರಿಸಿದಾಗ. ಇಲ್ಲಿ ನೋಡ್ರಿ, ಇಲ್ಲಿ 2 ಎಲೆಕ್ಟ್ರಾನ್ಸ್ ಇದಾವೆ, ಇಲ್ಲಿ 2 ಎಲೆಕ್ಟ್ರಾನ್ಸ್ ಇದಾವೆ. ಇಲ್ಲಿ ಕಾರ್ಬನ್ ನಡುವೆ 4 ಎಲೆಕ್ಟ್ರಾನ್ಸ್ ಯಾಕೆ ಬಂದಿದಾವಪ್ಪ ಅಂದರೆ ಇಲ್ಲಿ ದ್ವಿಬಂಧ ಆಗ್ತದೆ. ಸೊ ಕಾರ್ಬನ್ ನಡುವೆ ಇಲ್ಲಿ ದ್ವಿಬಂಧ ರಚನೆ ಆಗ್ತದೆ. ಹಾಗಾಗಿ ಕಾರ್ಬನ್ಗೆ ಏನಾಗ್ತದಪ್ಪ ಅಂದರೆ 2 ಎಲೆಕ್ಟ್ರಾನ್ಗಳು, 2 ಬಂಧಗಳು ಇಲ್ಲಿ ಏರ್ಪಡ್ತದೆ. ಹಾಗಾಗಿ ಇದನ್ನು ಅಪರ್ಯಾಪ್ತ ಕಾರ್ಬನ್ ಅಂತ ಕರಿತೀವಿ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತೇಳಿ. ಕಾರ್ಬನ್ ನಡುವೆ ಈ ರೀತಿ ದ್ವಿಬಂಧ ರಚನೆ ಆಗಿರ್ತದೆ. ಸೊ ಇದನ್ನು ನೀವು ನೋಡಿರ್ತೀರಿ ಈ ರೀತಿ ಬರೀತಕ್ಕಂಥದ್ದನ್ನು. ಸೊ ಇದನ್ನೇ ನಾವು ಚುಕ್ಕಿ ರಚನೆಯಲ್ಲಿ ನಾವಿಲ್ಲಿ ಬರಿತಾ ಹೋಗ್ತೇವೆ. ಸೊ ಈ ಥರ. ಅದೇ ರೀತಿ ಈ ತೈನನ್ನು ನೋಡ್ರಿ, ಇಲ್ಲಿ ಕಾರ್ಬನ್ ನಡುವೆ ಏನಾಗಿದೆಯಪ್ಪ ಅಂದರೆ 3 ಜೊತೆ ಬಾಂಡ್ ಇದು ಎಲೆಕ್ಟ್ರಾನ್ಗಳು ಶೇರ್ ಆಗಿದ್ದಾವೆ. ಹಾಗಾಗಿ ಇಲ್ಲಿ ಕಾರ್ಬನ್ ನಡುವೆ 3 ಬಂಧಗಳಿರ್ತದೆ, ಸಿ ನಡುವೆ, ಮತ್ತು ಒಂದು H ಈ ಕಡೆ ಮತ್ತು ಒಂದು H ಈ ಕಡೆ, ಈ ರೀತಿ ಇರ್ತದೆ. ಇದು ಈ ತೈನ್ನ ಒಂದು ರಚನೆ. ಹಾಗಾಗಿ ಈ ಒಂದು ಚುಕ್ಕಿ ರಚನೆಯನ್ನು ಬರೀಬೇಕಾದ್ರೆ ನೀವು ಈ ರೀತಿಯಲ್ಲಿ ಬರೀಬೋದು. ಸೊ ಎಲೆಕ್ಟ್ರಾನ್ಗಳ ದ್ವಿಬಂಧವನ್ನು ಈ ಥರನೂ ಬರೀಬೋದು ಅಥವಾ ಈ ಥರನೂ ಬರೀಬೋದು. ಸೊ ಇಲ್ಲಿ ಒಟ್ಟು ಚುಕ್ಕಿ ರಚನೆಯನ್ನು ನೀವು ಬರೆಯೋದನ್ನು ಈ ರೀತಿ ಕಲ್ತ್ರಿ ಅಂತಂದರೆ ನಿಮಗೆ ಇಲ್ಲಿ 2 ಅಂಕಗಳು ಈ ಒಂದು ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಒಂದು ಸಾಧ್ಯತೆಗಳಿರ್ತದೆ. ಹಾಗಾಗಿ ಈ ಚುಕ್ಕಿ ರಚನೆಯನ್ನು ಸರಿಯಾಗಿ ಕಲ್ತ್ಕೊಳ್ರಿ, ಬರೆದು. ಈಗ ನೋಡೋಣ ಮುಂದಿನ ಒಂದು ಭಾಗದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು. ಸೊ ಇಲ್ಲಿ ಗಂಧಕದ ಅಣುವಿನ ಒಂದು ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ನೋಡೋಣ. ನೋಡ್ರಿ, ಗಂಧಕದ ಅಣು ಅಂತ ನಾವಿಲ್ಲಿ ತೆಗೆದುಕೊಂಡಾಗ ಒಟ್ಟು 8 ಮಾಲಿಕ್ಯೂಲ್ಸ್ ಗಂಧಕದ್ದು ಸೇರಿಕೊಂಡು ಒಟ್ಟಿಗೆ ಆಗಿರ್ತದೆ. ಸೊ ಇಲ್ಲಿ 8 ಮಾಲಿಕ್ಯೂಲ್ಸ್ ಸೇರ್ಕೊಳ್ಳೋದ್ರಿಂದ ಗಂಧಕವನ್ನು ರಚನೆ ಮಾಡಲಿಕ್ಕೆ S8 ಬರ್ತದೆ. ಸೊ ಆ 8 ಮಾಲಿಕ್ಯೂಲ್ಗಳು ಸಹ ಯಾವ ರೀತಿ ಬಂಧವನ್ನು ಏರ್ಪಡಿಸ್ಕೊಂಡಿರ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಇದು S8 ಬರ್ತದೆ. ಸೊ ಈ ರೀತಿ ಕೂಡ ಇದನ್ನು ಬರೀಬೋದು. ಗಂಧಕದ 8 ಚುಕ್ಕೆ ಸಲ್ಫರ್ 8 ಮಾಲಿಕ್ಯೂಲನ್ನು ಕೇಳಿದ್ರೆ ಈ ರೀತಿ ಬರೀರಿ. ಸೊ ಅಕಸ್ಮಾತ್ ಇಲ್ಲಿ ಆಕ್ಸಿಜನ್ದು ಕೇಳಿದಾಗ ಆಕ್ಸಿಜನ್ ನಡುವೆ ದ್ವಿಬಂಧ ರಚನೆ ಆಗಿರ್ತದೆ. ಸೊ ಇಲ್ಲೂ ಇದರದ್ದು ಒಂದು ಜೊತೆ, ಇದರದ್ದು ಒಂದು ಜೊತೆ, ಬೇರೆ ಬೇರೆ ಇದನ್ನು ತೋರಿಸಿದ್ದಾರೆ ಅಷ್ಟೇ ಇಲ್ಲಿ. ಸೊ ಹಾಗಾಗಿ ಇಲ್ಲಿ 2 ಜೊತೆ ಎಲೆಕ್ಟ್ರಾನ್ಗಳು ಇಲ್ಲಿ ಶೇರ್ ಆಗಿರ್ತವೆ, ಹಂಚಿಕೆ ಆಗಿರ್ತವೆ. ಹಾಗಾಗಿ ಆಕ್ಸಿಜನ್ ನಡುವೆ ದ್ವಿಬಂಧ ರಚನೆ ಆಗ್ತದೆ. ಅಮೋನಿಯಾವನ್ನು ನೋಡಿದಾಗ ಇಲ್ಲಿ ನೋಡ್ರಿ, NH3 ಒಂದು ನೈಟ್ರೋಜನ್ನು 3 ಹೈಡ್ರೋಜನ್ಗಳ ಜೊತೆಗೆ ಎಲೆಕ್ಟ್ರಾನ್ಗಳನ್ನು ಶೇರ್ ಮಾಡ್ಕೊಂಡಿರ್ತದೆ. ಇಲ್ಲಿ ನೈಟ್ರೋಜನ್ನ ಒಂದು ಜೊತೆ ಎಲೆಕ್ಟ್ರಾನು ಹಾಗೆ ಇರ್ತದೆ, 3 ವೇಲೆನ್ಸಿ ಇರ್ತದೆ ನೈಟ್ರೋಜನ್ಗೆ. ಹಾಗಾಗಿ ನೈಟ್ರೋಜನ್ನ ಒಂದು ರಚನೆಯನ್ನು ನಾವು ನೋಡ್ತೇವೆ. ಅದೇ ರೀತಿ ನೈಟ್ರೋಜನ್ನನ್ನು ನಾವು ಬರಿಬೇಕು ಅಂತಂದಾಗ, ಸೊ ಕೇವಲ 2 ನೈಟ್ರೋಜನನ್ನು ನಾವು ಬರೀಬೇಕು ಅಂತಂದಾಗಲೂ ಸಹ ಏನು ಮಾಡ್ಬೋದು, ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರಿಬೋದು. ಸೊ ಒಂದು ನೈಟ್ರೋಜನ್ ಇರ್ತದೆ, ಇನ್ನೊಂದು ನೈಟ್ರೋಜನ್ ಇರ್ತದೆ. ಇವುಗಳಲ್ಲಿ 3 ವೇಲೆನ್ಸಿ ಇರೋದ್ರಿಂದ ಸೊ ಇವುಗಳ ನಡುವೆ ಏನಾಗ್ತದಪ್ಪ ಅಂದರೆ 3 ಜೊತೆ ಎಲೆಕ್ಟ್ರಾನ್ಗಳು ಇಲ್ಲಿ ಶೇರ್ ಆಗಿರ್ತವೆ. ಸೊ ಈ ರೀತಿ ನಾವು ಬರಿತೇವೆ. ಸೊ ಆಕ್ಸಿಜನ್ ನಡುವೆ ಬರೆಯೋದಾದ್ರೆ ಏನಾಗ್ತದಪ್ಪ ಅಂತಂದರೆ ಆಕ್ಸಿಜನ್ ನಡುವೆ 2 ಜೊತೆ ಎಲೆಕ್ಟ್ರಾನ್ಗಳು ಶೇರ್ ಆಗಿರ್ತವೆ, ಇನ್ನು 2 ಜೊತೆ ಈ ಕಡೆ ಇಲ್ಲಿ ಎಲೆಕ್ಟ್ರಾನ್ಗಳು ಅದರಲ್ಲಿ ಇರ್ತವೆ. ಸೊ ಈ ರೀತಿ ನಾವು ಚುಕ್ಕಿ ರಚನೆಯನ್ನು ನಾವು ಬರೀಲಿಕ್ಕೆ ಸಾಧ್ಯವಾಗ್ತದೆ. ನಿಮಗೆ ನೈಟ್ರೋಜನ್ ಕೇಳ್ಬೋದು, ಅಥವಾ ಆಕ್ಸಿಜನ್ ಕೇಳ್ಬೋದು, ಅಥವಾ NH3 ಕೇಳ್ಬೋದು. ಯಾವ್ದು ಕೇಳಿದರೂ ಸಹ ಚುಕ್ಕಿ ರಚನೆಯನ್ನು ಬರೆಯೋದನ್ನು ಕಲ್ತ್ರಿ ಅಂತಂದರೆ ನಿಮಗೆ 2 ಅಂಕಗಳನ್ನು ಸುಲಭವಾಗಿ ಗಳಿಸಲಿಕ್ಕೆ ಸಾಧ್ಯತೆ ಇದೆ.
ಬನ್ನಿ ನೋಡೋಣ ಈಗ ಹೈಡ್ರೋಕಾರ್ಬನ್ದ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಯಾವ ರೀತಿ ಬರೆಯೋದು ಅಂತೇಳಿ. ಸೊ ಇಲ್ಲಿ ಹೈಡ್ರೋಕಾರ್ಬನ್ಗಳದ್ದು ರಚನೆ ಅಣುಸೂತ್ರ ಅಂತ ಕೇಳಿದರೆ ಇದು ಮೀಥೇನ್ನ ಅಣುಸೂತ್ರ. ಮೀಥೇನ್ ಅಂತಂದರೆ ಕಾರ್ಬನ್ ಒಂದು ಪರಮಾಣು ಮಾತ್ರ ಇರ್ತದೆ ಕಾರ್ಬನ್ದು. ಸೊ ಒಂದು ಅಣು, ಹಾಗಾಗಿ ಒಂದು ಕಾರ್ಬನ್ ಪರಮಾಣು 4 ಹೈಡ್ರೋಜನ್ ಪರಮಾಣುಗಳೊಂದಿಗೆ ಬಂಧವನ್ನು ಹೊಂದಿರ್ತದೆ. ಇಲ್ಲಿ CH4 ಅಂತಕ್ಕಂಥದ್ದು ಇಲ್ಲಿಗೆ ಅದು ಬರ್ತಕ್ಕಂಥದ್ದು ಸಾಧ್ಯತೆ ಇರ್ತದೆ. ಈ ಥರ CH4 ಬರೀಬೋದು. ಸಿಯನ್ನು ಬರೆದ್ಬಿಟ್ಟು ಮೀಥೇನನ್ನು ನಾವು ಈ ರೀತಿ ಬರಿತೇವೆ. ಇದು ರಚನಾ ಸೂತ್ರ. ಸೊ ಈ ರೀತಿ ನಾವು ಬರೆದ್ವಿ ಅಂತಂದರೆ ಇದನ್ನು ನಾವು ರಚನಾ ಸೂತ್ರ ಅಂತ ಕರಿತೇವೆ. ಸೊ ಇಲ್ಲಿರ್ತಕ್ಕಂಥ ಹೈಡ್ರೋಜನ್ ಇದು ಇಲ್ಲಿ ಬರೋದಲ್ಲ, ಇಲ್ಲಿ ಬರಬೇಕಿದು. ಸೊ ಈ ರೀತಿ ಈಥೇನ್ ಅಂತಕ್ಕಂಥದ್ದನ್ನು ಸಹ ಈ ರೀತಿ ರಚನೆ ಮಾಡ್ತೀವಿ. ಸೊ ಇದು ಸಹ ಇಲ್ಲಿ ಬರಬೇಕು ಹೈಡ್ರೋಜನ್. ಸೊ ಈ ಥರ ನಾವು ಈಥೇನ್ದು C2H6 ಬರೆದಾಗ C2 ನೋಡ್ರಿ, C2 ಬರೀತಕ್ಕಂಥದ್ದು ಸಿ ಬಂದ ನಡುವೆ ಇಲ್ಲಿ ಹೈಡ್ರೋಕಾರ್ಬನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿವು. ಒಂದು ಬಂಧ ಮಾತ್ರ ಇರ್ತದೆ. 2 ಬಂಧ ಬಂದಾಗ ನಾವು ಇದನ್ನ ಬೇರೆ ಬರಿತೀವಿ. ಒಂದು ಬಂಧ ಬಂದಿದೆ ಅಂತಂದ್ರೆ ನೀವು ಬರೆಯೋದನ್ನ ಹೆಂಗೆ ಕಲ್ತ್ಕೊಳ್ರಿ ಅಂತಂದ್ರೆ, ಇಲ್ಲಿ ಅಣುಸೂತ್ರವನ್ನ C ಮತ್ತೆ C 2 ಕಾರ್ಬನ್ ಇದಾವೆ ಅಂದ್ರೆ ಅವುಗಳ ನಡುವೆ ಒಂದು ಬಂಧ ಹಾಕ್ರಿ. ಇನ್ನು ಉಳಿದಿರ್ತಕ್ಕಂಥವು ಒಟ್ಟು 4 ಬಂಧ ಇರಬೇಕು ಒಂದು ಕಾರ್ಬನ್ ಪರಮಾಣುವಿಗೆ. ಈ ಥರ ಸುತ್ತ 4 ಬಂಧ ಇರಬೇಕು. ಹಾಗಾಗಿ ಉಳಿದಿರ್ತಕ್ಕಂಥವು ಏನಿದಾವೋ ಇಲ್ಲೆಲ್ಲ ಕಡೆನಲ್ಲೂ ಸಹ ಏನು ಸೇರ್ಕೊಂತದೆ, ಹೈಡ್ರೋಜನ್ ಸೇರ್ಕೊಂತದೆ. ಸೊ ಇದು ಒಂದು ಈಥೇನ್ನ ಒಂದು ಅಣುಸೂತ್ರ ಮತ್ತು ರಚನಾ ವಿನ್ಯಾಸ ಅಥವಾ ಅಲ್ಲಿ ರಚನಾ ಸೂತ್ರ ಅಂತಲೂ ಸಹ ನಾವು ಇದನ್ನ ಕರಿತೇವೆ. ಈ ರಚನಾ ವಿನ್ಯಾಸವನ್ನು ನಾವು ಇಲ್ಲಿ C2H6ಗೆ ಬರೆದಿದ್ದೀವಿ. ಅದೇ C3H8ಗೆ ಬರೆಯೋದಾದ್ರೆ ಸಿ ಅನ್ನ 3 ಬರ್ಕೊಳ್ರಿ ಫಸ್ಟು. ಇಲ್ಲಿ ಈ ಒಂದು ಕಾರ್ಬನ್ಗೆ ಎಷ್ಟಿದೆಯಪ್ಪ ಅಂದರೆ ಒಂದು ಬಂಧ ಆಲ್ರೆಡಿ ಇದೆ. ಇನ್ನು ಉಳಿದಿರ್ತಕ್ಕಂಥ 3 ಬಂಧ ಹೈಡ್ರೋಜನ್ ಸೇರ್ಕೊಂತದೆ. ಇಲ್ಲಿ ಈ ಸಿಗೆ ನೋಡ್ರಿ, ಈ ಕಡೆ ಒಂದು 2 ಬಂಧ ಇದಾವೆ. ಹಾಗಾಗಿ ಆ ಕಡೆ ಈ ಕಡೆ 2 ಹೈಡ್ರೋಜನ್ ಅನ್ನು ಸೇರಿಸಬೇಕು. ಇಲ್ಲಿ ಈ ಸಿಗೆ ನೋಡ್ರಿ, ಇಲ್ಲಿ ಒಂದು ಬಂಧ ಮಾತ್ರ ಇದೆ. ಇನ್ನು ಉಳಿದಿರ್ತಕ್ಕಂಥ 3 ಬಂಧಗಳನ್ನು ನಾವಿಲ್ಲಿ ಸೇರಿಸಬೇಕಾಗ್ತದೆ. ಸೊ ಈ ರೀತಿ ಒಟ್ಟು ಇಲ್ಲಿ ಹೈಡ್ರೋಜನ್ ಎಷ್ಟಾಯ್ತಪ್ಪ ಅಂತಂದ್ರೆ ಒಟ್ಟು 8 ಹೈಡ್ರೋಜನ್ ಪರಮಾಣುಗಳನ್ನು ನಾವು ಇದ್ರ ಜೊತೆಗೆ ಸೇರಿಸ್ತೀವಿ. ಹಾಗಾಗಿ ಇಲ್ಲಿ ನಾವು ಪ್ರೋಪೇನ್ ಅನ್ನ ಬರೀಬೇಕಾದ್ರೆ C3H8 ಅಂತ ಬರಿತೀವಿ. ಹೆಚ್ಚು 8 ಎಲೆಕ್ಟ್ರಾನ್ಗಳು ಇಲ್ಲಿ ಹೈಡ್ರೋಜನ್ ಎಲೆಕ್ಟ್ರಾನ್ಗಳು ಶೇರ್ ಆಗಿರ್ತವೆ. ಸೊ ಈ ತರ ಅಣುಸೂತ್ರ ಮತ್ತು ರಚನಾ ಸೂತ್ರ ಎರಡೂ ಸಹ ನಿಮಗೆ ಗೊತ್ತಿರಲಿ. ಮುಂದಿನ ಒಂದು ಭಾಗದಲ್ಲಿ ನೋಡೋಣ. ಬ್ಯೂಟೇನ್ ಅದೇ ರೀತಿ C4 ಬರೆದ್ಬಿಟ್ಟು H10 ಬರೀಬೇಕು. ಈ ಹೈಡ್ರೋಜನ್ ಮಾತ್ರ ಇದೊಂದು ಏನಾಗಿರ್ತದೆ, ಇಲ್ಲಿ ಕೆಳಗಡೆ ಬರ್ತದೆ, ಅಲ್ಲೇನೋ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ ಮೇಲೆ ಹೋಗಿದೆ ಅಷ್ಟೇ. ಸೊ ಅದೇ ರೀತಿ C5H12, C6H14 ಎಲ್ಲದಕ್ಕೂ ಸಹ ಏಕಬಂಧಗಳು ಮಾತ್ರ ಬರ್ತವೆ. ಇನ್ನು ದ್ವಿಬಂಧ ಬಂದಂತಹ ಸಂದರ್ಭದಲ್ಲಿಯೂ ಸಹ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಬರೀಬೇಕು. ಈಗ ದ್ವಿಬಂಧ ಬಂತು ಅಂತಂದ್ರೆ ಈಥೀನನ್ನು ಬರಿತೀವಿ. ಈಥೀನನ್ನು ಬರಿತೀವಿ ಅಂದರೆ ದ್ವಿಬಂಧಕ್ಕೆ C2 ಈಥೀನ್ಗೆ C2H4 ಬಂದಿರ್ತದೆ. H4 ಬಂದಿರ್ತದೆ. ಸೊ ಇಲ್ಲಿ ದ್ವಿಬಂಧ ಇರ್ತದೆ ಅಂದ್ರೆ ಕಾರ್ಬನ್ಗೆ 2 ಬಂಧ ಇದಾವೆ ಅಂದ್ರೆ ಇನ್ನೆರಡು ಹೈಡ್ರೋಜನ್ಗಳನ್ನ ಏನು ಮಾಡಬೇಕು, ಸೇರಿಸಬೇಕು. ಸೊ ಈ ರೀತಿ ಬರೆದ್ರೆ ನಮಗೆ C2H4 ಅಂತಕ್ಕಂಥದ್ದನ್ನ ರಚನಾ ಸೂತ್ರವನ್ನ ಈ ತರ ಬರಿತೀವಿ ನಾವು. ಇದು ಈಥೀನ್ ಅಂತಕ್ಕಂಥದ್ದು. ಈಥೀನ್ ಬರೆಯೋದಾದ್ರೆ, ಸೊ ಈಥೈನ್ ಬರೆಯೋದಾದ್ರೆ ಕಾರ್ಬನ್ ನಡುವೆ ಈಥೈನ್ ಅಂತಂದಾಗ 3 ಬಂಧಗಳು ಏರ್ಪಟ್ಟಿರ್ತವೆ. ಒಂದು ಮಾತ್ರ ಇಲ್ಲಿ ಹೈಡ್ರೋಜನ್ ಇಲ್ಲಿ ಸೇರ್ಕೊಂತದೆ. ಸೊ ಇದರ ಒಂದು ಅಣುಸೂತ್ರ C2H2 ಆಗಿರ್ತದೆ. ಇದು ಈಥೈನ್ ಅಂತಕ್ಕಂಥದ್ದು ಇಲ್ಲಿ ರಚನಾ ಸೂತ್ರ ಮತ್ತೆ ಪರಮಾಣು ಸೂತ್ರವನ್ನು ನಾವಿಲ್ಲಿ ಬರೆದಿದ್ದೇವೆ. ಸೊ ಈ ತರ ನೀವು ಯಾವುದನ್ನೇ ಕೇಳಿದ್ರು ಸಹ ಇದನ್ನ ಬರೀಲಿಕ್ಕೆ ನೀವು ತಯಾರಾಗಬೇಕು. ಈಗ ಇಲ್ಲಿ ನೋಡೋಣ, ಸೈಕ್ಲೋಹೆಕ್ಸೇನ್ ಅಂತ ಇದೆ. ಸೈಕ್ಲೋ ಅಂದ್ರೆ ಒಂದು ತಿಳ್ಕೊಂಬಿಡ್ರಿ, ಚಕ್ರ ಅಂತ, ಚಕ್ರದ ರೀತಿಯಲ್ಲಿ. ಹೆಕ್ಸೇನ್ ಅಂತಂದ್ರೆ ಹೆಕ್ಸಾ ಅಂದ್ರೆ 6 ಅಂತ ಅರ್ಥ. ಹಾಗಾಗಿ ಇಲ್ಲಿ ಸೈಕ್ಲೋಹೆಕ್ಸೇನ್ ಅಂದ್ರೆ ಸಿ ಅನ್ನೋ ಎಷ್ಟಿರ್ತವೆ, 6 ಇರ್ತವೆ. ನೋಡ್ರಿ, ಸಿ ಅನ್ನೋದು 6 ರೂಪದಲ್ಲಿ ಬರೀಬೇಕು ಅಂತಂದ್ರೆ ನಾವು ಇಲ್ಲಿ ಇದನ್ನ ಸಿ ಅನ್ನ ಬರೀತೇವೆ ಹಿಂಗೆ ಷಡ್ಭುಜಾಕಾರದಲ್ಲಿ ಸಿ ಅನ್ನ ರಚನೆ ಮಾಡ್ತೀವಿ. ಸೊ ಈಗ ಈ ಸಿಗೆ ಇಲ್ಲಿ 2 ಬಂಧ ಇದಾವೆ, ಇನ್ನ 2 ಹೈಡ್ರೋಜನ್ ಸೇರ್ಕೊಂತವೆ. ಇಲ್ಲಿ ಸಿಗೆ 2 ಅದಾವೆ, ಇನ್ನ 2 ಹೈಡ್ರೋಜನ್ ಸೇರ್ಕೊಂತದೆ. ಇಲ್ಲೂ ಸಹ 2 ಅದಾವೆ. ಎಲ್ಲ ಹೈಡ್ರೋಜನ್ಗೂ ಸಹ ಕಾರ್ಬನ್ಗೂ ಸಹ ಒಂದು ಕಾರ್ಬನ್ಗೆ 2 ಹೈಡ್ರೋಜನ್ಗಳು ಸೇರ್ಕೊಂತವೆ. ಸೊ ಈ ತರ ನಾವಿಲ್ಲಿ C6 ಅನ್ನ ಬರೆದಾಗ ಇಲ್ಲಿ H ಅಂತಕ್ಕಂಥದ್ದು 10 ಆಗ್ತದೆ, C6H10 ಆಗ್ತದೆ. ಸೊ ಇದು ಸೈಕ್ಲೋಹೆಕ್ಸೇನ್ ಅನ್ನ ಕೇಳಿದಾಗ, ಸೈಕ್ಲೋ ಅಂದ್ರೆ ಈ ರೀತಿ ಬರೀಬೇಕು. ಮಾಮೂಲಿ ಹೆಕ್ಸೇನ್ ಅನ್ನ ಬರೆದಾಗ ಏನಾಗ್ತದೆ, ಸಿ ಅಂತಕ್ಕಂಥವು 6 ಬರ್ತವೆ. 1 2 3 4 5 6 ಅನ್ನ ನಾವಿಲ್ಲಿ ಬರಿತೇವೆ. ಸೊ 6 ಅನ್ನ ಬರೆದಾಗ ಪ್ರತಿಯೊಂದಕ್ಕೂ ಇಲ್ಲಿ ಕೊನೆಯಲ್ಲಿ 3, ಇಲ್ಲಿ ಕೊನೆಯಲ್ಲಿ 3 ಹೈಡ್ರೋಜನ್ಗಳು, ಇಲ್ಲಿ 2, ಇಲ್ಲಿ 2, ಇಲ್ಲಿ 2, ಇಲ್ಲಿ 2.
ಒಟ್ಟು 3, 6, 8, 10, 12, 14 C6 ಬಂದಾಗ H14 ಬಂದಿರ್ತದೆ. ಆದರೆ ಇಲ್ಲಿ C6ಗೆ H10 ಬರ್ತದೆ. ಯಾಕಪ್ಪ 4 ಕಡಿಮೆ ಆಯಿತು ಅಂತಂದರೆ, ಸೊ ಇಲ್ಲಿ 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 ಈ ಒಂದು ಕೊನೆ ಎಲ್ಲ ಬಂಧಗಳು ಇಲ್ಲಿ ಸೈಕ್ಲೋಹೆಕ್ಸೇನ್ನಲ್ಲಿ ಸೇರ್ಕೊಂಡಿರೋದ್ರಿಂದ ಈ ರೀತಿ ಆಗ್ತದೆ ಅಷ್ಟೇ. ಸಾಕ್ರಿ, ಇಲ್ಲಿ C6H12 ಇದು H12 ಆಗಿರ್ತದೆ, ಇದು C6H14 ಆಗಿರ್ತದೆ. ಇದಕ್ಕೂ ಎರಡು ಹೈಡ್ರೋಜನ್ಗಳು ಯಾಕೆ ಕಡಿಮೆ ಆಯಿತು ಅಂತಂದರೆ, ಈ ಕೊನೆಯಲ್ಲಿರ್ತಕ್ಕಂತಹ ಎರಡು ಬಂಧಗಳು ಇರೋದಿಲ್ಲ, ಇಲ್ಲಿ ಸೇರ್ಕೊಂಡ್ಬಿಟ್ಟಿರ್ತದೆ ಸೈಕ್ಲೋ ಅಂತಂದಾಗ ಈ ರೀತಿ ಸುತ್ತ ಸೈಕ್ಲೋನ್ ಚಕ್ರೀಯ ರೀತಿಯಲ್ಲಿ ಬರೀಬೇಕು. ನೋಡ್ರಿ, ಇದು ಬೆನ್ಜಿನ್ ಕೂಡ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಬೆನ್ಜಿನ್ನಲ್ಲೂ ಕೂಡ 6 ಹೈಡ್ರೋಜನ್ ಪರಮಾಣುಗಳು ಇರ್ತವೆ. ಸೊ ಈ ರೀತಿ 6ನ ನಾವು ಬೆನ್ಜಿನ್ನಲ್ಲಿ ಬರಿತೇವೆ. ಸೊ ಇಲ್ಲಿ ಏನಾಗ್ತದೆ, ಪ್ರತಿಯೊಂದಕ್ಕೂ ಆಲ್ಟರ್ನೇಟ್ ಆಗಿ ಒಂದು ದ್ವಿಬಂಧ, ಇವೆರಡರ ನಡುವೆ ದ್ವಿಬಂಧ ಇದ್ರೆ ಇಲ್ಲಿರಲ್ಲ, ನೆಕ್ಸ್ಟ್ ಇದು ಬರ್ತದೆ, ನೆಕ್ಸ್ಟ್ ಇಲ್ಲಿರಲ್ಲ, ಇಲ್ಲಿ ದ್ವಿಬಂಧ ಇರ್ತದೆ. ಈ ರೀತಿ ಇದನ್ನ ಬೆನ್ಜಿನ್ ಅನ್ನ ನಾವು ಈ ರೀತಿನೂ ಕೂಡ ಬರಿತೀವಿ. ಸೊ ಬೆನ್ಜಿನ್ ಇನ್ನೊಂದು ರೀತಿಯಲ್ಲೂ ಸಹ ರಚನಾ ಸೂತ್ರವನ್ನು ಬರಿತೀವಿ. ಇಲ್ಲಿ ಯಾವುದೇ CH ಏನು ಸೇರಿಸಿರೋದಿಲ್ಲ, ಈ ತರ ಬರೆದ್ಬಿಟ್ಟು ಇದನ್ನು ಸಹ ನಾವು ಬೆನ್ಜಿನ್ ಅನ್ನ ಬರಿತೀವಿ. ಅಥವಾ ಇನ್ನೂ ಒಂದು ರೀತಿಯಲ್ಲಿ ಬೆನ್ಜಿನ್ ಅನ್ನ ಬರೀಬಹುದು. ಈ ತರ ಬರೆದ್ಬಿಟ್ಟು ದ್ವಿಬಂಧಗಳನ್ನ ಮಾತ್ರ ತೋರಿಸ್ತಕ್ಕಂಥದ್ದು, ಇದು ಸಹ ಬೆನ್ಜಿನ್ನ ಒಂದು ರಚನಾ ವಿನ್ಯಾಸ ಆಗಿರ್ತದೆ. ಸೊ ಈ ರೀತಿ ಇದನ್ನ ಬೆನ್ಜಿನ್ ಅನ್ನು ಸಹ ಕೇಳ್ತಕ್ಕಂತಹ ಸಾಧ್ಯತೆ ಇದೆ. ಇಲ್ಲಿ ನೋಡ್ರಿ C4 ಇದೆ, ಇದು C4. H ಎಷ್ಟಿದಾವೆ? 3, 6, 8, 10. CH ಎಷ್ಟಿದೆ ಇಲ್ಲಿ ಅಂತಂದ್ರೆ 10 ಇದೆ. ಸೊ ಇದು ಏನಾಗ್ತದೆ, C4 ಅಂತಂದ್ರೆ ಬ್ಯೂಟೇನ್. ಇದು ನಾವು ಇದನ್ನ ಬ್ಯೂಟೇನ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಸಹ C4 ಇದೆ, H ಮಾತ್ರ ಎಷ್ಟಿದೆಯಪ್ಪ ಅಂತಂದ್ರೆ ಇಲ್ಲೂ ಸಹ 10 ಇದೆ. ಇದು C4H10. ಇದು ಸಹ ನೋಡ್ರಿ, ಇದು ಬ್ಯೂಟೇನು, ಇದು ಸಹ ಬ್ಯೂಟೇನು. ಹಾಗಾದ್ರೆ ಇದರಲ್ಲಿ ಯಾವುದನ್ನ ನಾವು ಸರಿ ಅಂತ ತಗೋಬೇಕು? ಯಾಕೆ ಅಂತಂದ್ರೆ ಇದು ಎನ್ ಬ್ಯೂಟೇನ್ ಅಂತ ಕರಿತೇವೆ, ಇನ್ನೊಂದನ್ನ ನಾವಿಲ್ಲಿ ಐಸೋಬ್ಯೂಟೇನ್ ಅಂತ ಕರಿತೇವೆ. ಸೊ ಎರಡಕ್ಕೂ ಬೇರೆ ಬೇರೆ ಹೆಸರು. ಇದು ಎನ್ ಬ್ಯೂಟೇನ್, ಇದು ಐಸೋಬ್ಯೂಟೇನ್ ಅಂತ ಕರಿತೀವಿ. ಇದನ್ನ ನಾವು ಐಸೋಬ್ಯೂಟೇನ್ ಅಂತ ಕರಿತೀವಿ. ಐಸೋಬ್ಯೂಟೇನ್ ಅಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ, ಇದು ಕವಲು ಹೊಡೆದಿರ್ತದೆ, ಸಿ ಇಂದ ಮುಂದಕ್ಕೆ 2 ಕವಲು ಹೊಡೆದಿರ್ತದೆ. ಇಲ್ಲಿ ಸಿ ಮತ್ತು ಸಿ ನಡುವೆ ಏಕದ ಸರಳಿ ಮಾತ್ರ ಬಂದಿರ್ತದೆ, ಸರಪಳಿ ಬಂದಿರ್ತದೆ. ಇದು ಕವಲು ಸರಪಳಿ ಬಂದಿರ್ತದೆ. ಸೊ ಹಾಗಾಗಿ ಈ ರೀತಿಯ ಒಂದು ರಚನಾ ವಿನ್ಯಾಸವನ್ನ ನೀವು ಬರೆಯೋದನ್ನ ಕಲ್ತ್ಕೊಂಡ್ರೆ ನಿಮಗೆ ಇಲ್ಲಿ 4 ಅಂಕಗಳು ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇದು ಚುಕ್ಕಿ ರಚನೆ ಎರಡೂ ಸಹ ಸೇರ್ಕೊಂಡು 4 ಅಂಕಗಳಿಗೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಒಂದು ಪ್ರಶ್ನೆ ಅಂತೂ ಇದರ ಬಗ್ಗೆ ಕಂಪಲ್ಸರಿ ಇದ್ದೇ ಇರ್ತದೆ, ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಓಕೆ, ಇಲ್ಲಿ ಸಾವಯವ ಸಂಯುಕ್ತಗಳನ್ನ ಹೆಸರಿಸುವಂತಹ ಪದ್ಧತಿ. ಯಾವುದೋ ಒಂದು ಸಂಯುಕ್ತವನ್ನ ಕೊಟ್ಟಿರ್ತಾರೆ, ಅದರ ಹೆಸರನ್ನ ಬರೀರಿ ಅಂತ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಅದನ್ನು ಸಹ ನೋಡೋಣ. ಇಲ್ಲಿ ಕ್ಲೋರೋ, ಇದನ್ನ ಇಲ್ಲಿ ಸಿ 3 ಇದೆ. ಇದು 3 ಇತ್ತು ಅಂತಂದ್ರೆ ಇದನ್ನ ಪ್ರೋಪೇನ್ ಅಂತ ಕರಿತೀವಿ ನಾವು. 3 ಇತ್ತು ಅಂದ್ರೆ ಪ್ರೋಪೇನ್ ಬರಿಬೇಕು. ಕಾರ್ಬನ್ 3 ಇದ್ರೆ ಪ್ರೋಪೇನ್ ಅಂತ ಬರಿತೀವಿ. ಎಲ್ಲ ಸಿಂಗಲ್ ಬಂಧ ಇರೋದ್ರಿಂದ ಪ್ರೋಪೇನೇ ಬರುತ್ತೆ. ಲಾಸ್ಟಿಗೆ ಇಲ್ಲೊಂದು ಕ್ಲೋರಿನ್ ಸೇರ್ಕೊಂಡಿರೋದ್ರಿಂದ ಇದನ್ನ ನಾವೇಂತ ಕರಿತೀವಪ್ಪ ಅಂದ್ರೆ ಕ್ಲೋರೋಪ್ರೋಪೇನ್. ಇಲ್ಲೊಂದು H ಬದಲಿಗೆ Cl ಸೇರ್ಕೊಂಡಿದೆ. ಈ Cl ಅಂದ್ರೆ ಕ್ಲೋರಿನ್, ಹಾಗಾಗಿ ಇದನ್ನ ಕ್ಲೋರೋಪ್ರೋಪೇನ್ ಅಂತ ಕರಿತೀವಿ. ಇದರ ವರ್ಗ ಯಾವ್ದಕ್ಕೆ ಸೇರ್ತದಪ್ಪ? ಇದು ಹ್ಯಾಲೋ ಆಲ್ಕೇನ್ಗೆ ಸೇರ್ಕೊಂತದೆ. ಅದೇ ನೋಡ್ರಿ, ಕ್ಲೋರಿನ್ ಬದಲಿಗೆ Br ಸೇರ್ಕೊಂತು ಅಂತಂದ್ರೆ ಇದನ್ನ ಬ್ರೋಮೋಪ್ರೋಪೇನ್ ಅಂತ ಕರಿತೀವಿ. ಸೊ ಪ್ರೋಪೇನ್ಗೆನೆ Cl ಸೇರ್ಕೊಂಡ್ರೆ ಕ್ಲೋರೋಪ್ರೋಪೇನು, Br ಸೇರ್ಕೊಂಡ್ರೆ ಬ್ರೋಮೋಪ್ರೋಪೇನು. ಒಂದು Hನ ಬದಲಿಗೆ ಬೇರೆದು ಇಲ್ಲಿ ಸೇರ್ಕೊಂಡಿರ್ತದೆ. ಸೊ ಮುಂದಿನ ಒಂದು ಇದನ್ನ ನೋಡೋಣ, ಆಲ್ಕೋಹಾಲ್. ಇದು ಈಥೈಲ್ ಆಲ್ಕೋಹಾಲ್ ಅಂತಲೂ ಸಹ ಕರಿತೇವೆ. ಸೊ ಇದನ್ನ ಪ್ರೊಪೆನಾಲ್ ಅಂತಲೂ ಸಹ ಕರಿತೇವೆ. ಈಥೈಲ್ ಅಂತಂದಾಗ ಇಲ್ಲಿ ನೋಡ್ರಿ 2 ಕಾರ್ಬನ್ ಆಟಮ್ಗಳು ಇರ್ತದೆ. ಸೊ ಅದರ ಜೊತೆಗೆ ಇಲ್ಲಿ COH ಅಂತಕ್ಕಂಥದ್ದು ಸಹ ಒಂದು ಸೇರ್ಕೊಂಡಿರ್ತದೆ. ಹಾಗಾಗಿ ಇದನ್ನ ನಾವು ಪ್ರೊಪೆನಾಲ್ ಅಂತ ಕರಿತೀವಿ. ಇಲ್ಲಿ 3 ಕಾರ್ಬನ್ಗಳಿದ್ದಾವೆ, ಹಾಗಾಗಿ ಇದು ಪ್ರೋಪೇನ್ ಇರ್ತದೆ. ಸೊ ಪ್ರೋಪೇನ್ನಲ್ಲಿ OH ಸೇರ್ಕೊಂಡಿರೋದ್ರಿಂದ ಇದಕ್ಕೆ ಆಲ್ ಅಂತಕ್ಕಂಥದನ್ನ ಸೇರಿಸ್ತೀವಿ. ಪ್ರೋಪೇನ್ಗೆ ಪ್ರೊಪೆನಾಲ್ ಆಗ್ತದೆ. ಅದೇ ರೀತಿ ಈಥೇನ್ಗೆ ಏನಾದರೂ OH ಸೇರ್ಕೊಂಡ್ರೆ, ಈಥೇನ್ ಅಂದ್ರೆ 2 ಬಂಧ ಇರ್ತದೆ. ಸೊ ಇದಕ್ಕೆ OH ಸೇರ್ಕೊಂಡ್ರೆ ನೋಡ್ರಿ, ಈ ತರ ಇಲ್ಲಿ ಹೈಡ್ರೋಜನ್ ಇರ್ತದೆ, 2 ಕಾರ್ಬನ್ ಇರ್ತದೆ. ಸೊ ಇದಿದ್ರೆ ಇದನ್ನೇನಂತ ಕರಿತೀವಿ ನಾವು? ಎಥೆನಾಲ್ ಅಂತ ಕರಿತೇವೆ. ಈಥೇನ್ಗೆ OH ಸೇರ್ಕೊಂಡ್ರೆ ಎಥೆನಾಲ್, ಪ್ರೋಪೇನ್ಗೆ OH ಸೇರ್ಕೊಂಡ್ರೆ ಪ್ರೊಪೆನಾಲ್, ಬ್ಯೂಟೇನ್ಗೆ OH ಸೇರ್ಕೊಂಡ್ರೆ ಬ್ಯೂಟೆನಾಲ್. OH ಸೇರ್ಕೊಂತು ಅಂತಂದ್ರೆ ಆಲ್ ಅನ್ನೋ ಹೆಸರನ್ನ ಕೊನೆಗೆ ನಾವು ಸೇರಿಸ್ತೀವಿ. ಇದು ಆಲ್ಕೋಹಾಲ್ಗಳ ಗುಂಪನ್ನು ಬರೀತಕ್ಕಂಥದ್ದು. ಇನ್ನು ಆಲ್ಡಿಹೈಡ್ಸ್ ಅಂತಂದ್ರೆ CHO ಅಂತಕ್ಕಂಥದ್ದು ಬರ್ತದೆ.
ಸೊ ಆಲ್ಡಿಹೈಡ್ ಗ್ರೂಪು CHO ಬರ್ತದೆ. ಇಲ್ಲಿ CHO ನೋಡ್ರಿ, ಇಲ್ಲಿ ಇದು ಪ್ರೋಪೇನ್, ಇದು 3 ಕಾರ್ಬನ್ ಆಟಮ್ ಇದಾವೆ. ಇದರಲ್ಲಿ ಒಂದು H ಮತ್ತು ಇಲ್ಲಿ ಒಂದು O ಎರಡು ಸಹ ಸೇರ್ಕೊಂಡಿರ್ತವೆ. ಸೊ ಇದನ್ನು ನಾವು ಪ್ರೊಪೆನಾಲ್ ಅಂತ ಕರಿತೀವಿ. ಇಲ್ಲಿ OL, ಇದು OL ಗುಂಪು, ಇದು AL ಗುಂಪು. ಸೊ ಇದನ್ನು ಬರೀಬೇಕಾದ್ರೆ ನಾವು ಪ್ರೊಪೆನ್ಯಾಲ್ ಯಾವ ಒತ್ತಕ್ಷರವನ್ನು ಬರಿತೇವೆ, ಯಾವಾಗ ಇಲ್ಲಿ ಒಂದು Hನ ಜೊತೆಗೆ ಒಂದು ಡಬಲ್ ಬಾಂಡ್ O ಸೇರ್ಕೊಂಡ್ರೆ ಮಾತ್ರ ಇದನ್ನು ನಾವು ಪ್ರೊಪೆನ್ಯಾಲ್ ಅಂತ ನಾವು ಕರಿತೇವೆ. ಇನ್ನು ಕೀಟೋನ್ ಗ್ರೂಪ್ ಅಂತ ಹೇಳ್ತೀವಿ ನಾವು. ಕೀಟೋನ್ ಅಂದರೆ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಆಕ್ಸಿಜನ್ನು ಸೇರ್ಕೊಂಡಿರ್ತದೆ, ಕೊನೆಯಲ್ಲಿ ಸೇರ್ಕೊಳಲ್ಲ. ಕೊನೆಯಲ್ಲಿ ಸೇರ್ಕೊಂಡ್ರೆ ಪ್ರೊಪೆನ್ಯಾಲ್, ಇದು ಮಧ್ಯದಲ್ಲಿ ಸೇರ್ಕೊಂಡ್ರೆ ನೋಡ್ರಿ ಕಾರ್ಬನ್ 3 ಇರೋದ್ರಿಂದ ಇದನ್ನು ಪ್ರೋಪೇನ್ ಅಂತಲೇ ಕರಿತೀವಿ. ಆದರೆ ಮಧ್ಯದಲ್ಲಿ ಒಂದು ಕೀಟೋನ್ ಗ್ರೂಪು ಸೇರ್ಕೊಂಡಿದೆ, ಇದನ್ನು ಕೀಟೋನ್ ಅಂತ ಕರಿತೀವಿ. ಅದಕ್ಕೆ ONE ಅಕ್ಷರವನ್ನು ಸೇರಿಸ್ಬೇಕು. ಹೆಂಗೆ ಸೇರಿಸ್ತೀವಿ? ಪ್ರೊಪೆನಾನ್ ಅಂತ ಆಗ್ತದೆ. ಇದು ಇಂಗ್ಲೀಷಲ್ಲಿ ಇದು ONE ಸೇರ್ಕೊತಕ್ಕಂಥದ್ದು, ಪ್ರೊಪೆನಾನ್ ಅಂತಕ್ಕಂತಹ ONE ಸೇರ್ಕೊತದೆ. ಅದಕ್ಕೆ ಇದನ್ನು ಪ್ರೊಪೆನಾನ್ ಅಂತ ಕರಿತೀವಿ. ಸೊ ಈ ಥರ ನಾವಿಲ್ಲಿ ಇವುಗಳಿಗೆ ಯಾವುದು ಸೇರಿಕೊಂಡಾಗ ಅವಕ್ಕೆ ಏನು ಹೆಸರನ್ನು ಕೊಡ್ತೀವಿ ಅಂತಕ್ಕಂಥದ್ದು ಸಹ ನಿಮಗೆ ಗೊತ್ತಿರಲಿ. ಇದನ್ನು ನೆನ್ಪಿಟ್ಕೊಂಡಿರಿ, ಅಟ್ಲೀಸ್ಟ್ ಕೊಟ್ಟರೆ ನಿಮಗೆ ನಾಳೆ ಬರೀಲಿಕ್ಕೆ ಬರ್ತದೆ. ಅದೇ ರೀತಿ ಇನ್ನೂ ಕಾರ್ಬಾಕ್ಸಿಲಿಕ್ ಆಮ್ಲ ಇದೆ. ಸೊ ಕಾರ್ಬಾಕ್ಸಿಲಿಕ್ ಆಮ್ಲದಲ್ಲಿ ಕೊಟ್ಟಾಗ ಇದನ್ನು COOH ಬಂತು ಅಂತಂದರೆ ಇಲ್ಲಿ ಇದಕ್ಕೆ ಆಮ್ಲ ಅಂತ ತೋರಿಸ್ತದೆ, COOH. ಇಲ್ಲಿ ನೋಡ್ರಿ, ಇಲ್ಲೊಂದು O ಇದೆ, ಇಲ್ಲೊಂದು OH ಇದೆ. ಹಾಗಾಗಿ OOH, C ಜೊತೆಗೆ ಒಂದು OOH ಸೇರಿಕೊಂಡಿದೆ. ಇದನ್ನು ನಾವು ಪ್ರೊಪೆನಾಯಿಕ್ ಆಮ್ಲ ಅಂತ ಕರಿತೀವಿ, ಓಯಿಕ್ ಆಸಿಡ್ ಅಂತ ಕರಿತೀವಿ. ಪ್ರೊಪೇನ್ಗೆ ಪ್ರೊಪೆನಾಯಿಕ್ ಆಸಿಡ್ ಅಂತ ಹೇಳಿ ನಾವು ಇದನ್ನು ಕರಿತೀವಿ. ನೆಕ್ಸ್ಟ್ ಆಲ್ಕೀನ್ ತೋರಿಸಿದೆ ನಾನು. ಆಲ್ಕೀನನ್ನು ಬರಿಬೇಕಾದ್ರೆ ಒಂದು ದ್ವಿಬಂಧ ಇತ್ತು ಅಂತಂದರೆ ಅದನ್ನು ಆಲ್ಕೀನ್ ಅಂತ ಕರಿತೇವೆ, ಒಂದು ತ್ರಿಬಂಧ ಇದ್ದರೆ ಅದನ್ನು ಆಲ್ಕೈನ್ ಅಂತ ಕರಿತೇವೆ. ಹಾಗಾಗಿ ಇವು ಆಲ್ಕೀನ್ಗಳು ಮತ್ತು ಆಲ್ಕೈನ್ಗಳು ಎಲ್ಲವೂ ಏಕಬಂಧ ಇದ್ದರೆ ಆಲ್ಕೇನ್, ಅದು ಒಂದೇ ಒಂದು ದ್ವಿಬಂಧ ಇದ್ದರೆ ಅದು ಆಲ್ಕೀನು, ಒಂದು ತ್ರಿಬಂಧ ಇದ್ದರೆ ಅದನ್ನು ಆಲ್ಕೈನ್ ಅಂತೇಳಿ ನಾವು ಹೆಸರನ್ನು ಕೊಡಬೇಕು. ಇದು ಆಲ್ರೆಡಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಕಲ್ತಿರ್ತೀರಿ. ಆದರೂ ಸಹ ಒಂದ್ಸಲ ನಾನು ಇಲ್ಲಿಗೆ ನಿಮಗೆ ರಿಪೀಟ್ ಮಾಡಿಕೊಡ್ತಾ ಇದ್ದೀನಿ. ಮುಂದಿನದನ್ನು ನೋಡೋಣ. ಸಮಸ್ಯೆ ಬಿಡಿಸಲು ಬೇಕಾಗಿರ್ತಕ್ಕಂಥ ಒಂದಷ್ಟು ಸೂತ್ರಗಳನ್ನು ನೆನ್ಪಿಟ್ಕೋಬೇಕು. ಆ ಸಮಸ್ಯೆ ಬಿಡಿಸೋದಕ್ಕೆ ನಿಮಗೆ ಬರಲಿಲ್ಲ ಅಂದ್ರೂ ಸಹ ಅದಕ್ಕೆ ಸಂಬಂಧಪಟ್ಟಂತಹ ಸೂತ್ರವನ್ನು ನೆನ್ಪಿಟ್ಕೊಂಡ್ರೆ ಅಟ್ಲೀಸ್ಟ್ ಆ ಸೂತ್ರ ಬರೆದ್ರೆ ನಿಮಗೆ ಅರ್ಧ ಮಾರ್ಕ್ಸ್ ಇರ್ತದೆ. ನೋಡ್ರಿ, ವಿಭವಾಂತರವನ್ನು ಕಂಡುಹಿಡಿಯಲಿಕ್ಕೆ, ವೋಲ್ಟೇಜ್ ಅಂತ ಹೇಳ್ತೀವಿ ನಾವು, ವಿಭವಾಂತರವನ್ನು ಕಂಡುಹಿಡಿಯಲಿಕ್ಕೆ V = IR ಅಂತಕ್ಕಂಥ ಸೂತ್ರ. ರೋಧವನ್ನು ಕಂಡುಹಿಡಿಯಲಿಕ್ಕೆ ಇಂಗ್ಲೀಷ್ನಲ್ಲಿ ಇದನ್ನು ರೆಸಿಸ್ಟೆನ್ಸ್ ಅಂತ ಕರಿತೇವೆ. ರೋಧವನ್ನು ಕಂಡುಹಿಡಿಯಲಿಕ್ಕೆ R = V/I. ವಿದ್ಯುತ್ ಪ್ರವಾಹ I, ಕರೆಂಟನ್ನು ಕಂಡುಹಿಡಿಯಲಿಕ್ಕೆ, ವಿದ್ಯುತ್ ಪ್ರವಾಹ ಕಂಡುಹಿಡಿಯಲಿಕ್ಕೆ I = V/R. ರೋಧಶೀಲತೆ ಅಂದರೆ ರೋ ಅಂತ ಕರಿತೇವೆ ನಾವು. ಸೊ ಇಲ್ಲಿ ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇಲ್ಲಿ ರೋ RA/L ಅಂತ ಕರಿತೀವಿ. ಸೊ ಇಲ್ಲಿ ಇಲ್ಲಿ A ಅಂತಂದಾಗ ಏರಿಯಾ, ಅದು πr², ವೃತ್ತದ ಒಂದು ವಿಸ್ತೀರ್ಣ ಆಗಿರ್ತದೆ. ಇನ್ನು ರೋಧಗಳನ್ನು ನಾವು ಒಟ್ಟು ರೋಧ ಎಷ್ಟಿದೆ ಆ ಒಂದು ಇದರಲ್ಲಿ ಅಂತ ಕಂಡುಹಿಡಿಯೋದಕ್ಕೆ ನಾವು ರೋಧಗಳನ್ನು ಜೋಡಿಸಿದಾಗ ಸಮಾಂತರ ಜೋಡಣೆ ಮತ್ತು ಸರಣಿ ಜೋಡಣೆಯಲ್ಲಿ ಯಾವ ರೀತಿ ಕೂಡಿಸ್ಬೇಕು ಆ ರೋಧಗಳನ್ನು ಅಂತ ಯಾವುದೋ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ. ಸೊ ಈಗ ಈ ಥರ ಒಂದು ಚಿತ್ರ ಕೊಟ್ಬಿಟ್ಟು ಇಲ್ಲಿ ಒಂದು ರೋಧ, ಇಲ್ಲಿ ಒಂದು ರೋಧ, ಇಲ್ಲಿ ಒಂದು ರೋಧ, ಇಲ್ಲಿ ಒಟ್ಟು ಇದರಲ್ಲಿ ಎಷ್ಟು ರೋಧ ಇದೆ ಅಂತ ಕೇಳಿದರೆ ಈ ರೀತಿ ಸರಣಿ ಜೋಡಣೆಯಲ್ಲಿ ಕೂಡಿಸಿದ್ರೆ ಇದು 2, 3, 4 ಅಂತ ಇದ್ದರೆ ಏನು ಮಾಡ್ತೀವಿ, ಸರಣಿ ಜೋಡಣೆಯಲ್ಲಿ ನೇರವಾಗಿ ಕೂಡಿಸ್ಬಿಡ್ತೀವಿ. 2 + 3 + 4 ಒಟ್ಟು ರೋಧ ಎಷ್ಟಪ್ಪ ಅಂತಂದರೆ 4, 3, 7, 2, 9 ಓಮ್ ಅಂತೇಳಿ ಬರೆದು ಬಿಡ್ಬೋದು. ಇದನ್ನು ಅಕಸ್ಮಾತ್ ಇದನ್ನೇ ಏನಾದರೂ ಈ ರೀತಿ ಸಮಾಂತರ ಜೋಡಣೆಯಲ್ಲಿ ಜೋಡಿಸಿದ್ರೆ, ಈ ಥರ ಸಮಾಂತರ ಜೋಡಣೆಯಲ್ಲಿ ಆ ಸರ್ಕ್ಯೂಟ್ನಲ್ಲಿ ಇದನ್ನು ಜೋಡಿಸಿದ್ರೆ, ಈ ರೀತಿ ಜೋಡಣೆ ಇದ್ದರೆ ಇವಾಗ ಏನು ಮಾಡ್ತೀವಿ, ಇದೇ 2, ಇದು 3, ಇದು 4 ಅಂತಂದರೆ ಇದನ್ನು ಈ ರೀತಿಯಲ್ಲಿ ನಾವು 1/2 + 1/3 + 1/4 ಈ ಥರ ಲಸ ತಗೊಂಡು ಇದನ್ನು ಲೆಕ್ಕವನ್ನು ಮಾಡಿ ಒಟ್ಟು ರೋಧವನ್ನು ಕಂಡುಹಿಡಿತೇವೆ. ಸೊ 1/Rp = ಒಟ್ಟು ರೋಧ P ಅಂದರೆ ಇದು ಪ್ಯಾರಲಲ್ ಅಂತ, ಸಮಾಂತರ ಅಂತ. ಎಸ್ ಅಂತಂತ ಬರ್ತದೆ, ಇದು RS, ಇದು ಸೀರೀಸ್ ಅಂತ, ಇದು ಸರಣಿ ಜೋಡಣೆ ಅಂತ ಅರ್ಥ. ಸೊ ಇದನ್ನು ಸಹ ನಾವು ಇಲ್ಲಿ ಒಟ್ಟು ರೋಧವನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತೇವೆ. ಸೊ ಒಟ್ಟು ಕರೆಂಟ್, ವಿದ್ಯುತ್ ಪ್ರವಾಹ ಎಷ್ಟು ಹರಿತಾ ಇದೆ ಅಂತ ಕಂಡುಹಿಡಿಯಬೇಕು ಅಂತಂದರೆ ಏನು ಮಾಡಬೇಕು, ಕೊಟ್ಟಿರ್ತಕ್ಕಂಥ ಅಷ್ಟು ಐಗಳನ್ನು ನಾವು ಕೂಡಿಸ್ಬೇಕು. ಒಂದರಲ್ಲಿ 1 ಆಂಪ್ಸ್, ಇನ್ನೊಂದರಲ್ಲಿ 2 ಆಂಪ್ಸ್, ಇನ್ನೊಂದರಲ್ಲಿ 3 ಆಂಪ್ಸ್, 4 ಆಂಪ್ಸ್ ಎಷ್ಟೋ ಇರ್ತದೆ, ಅವಷ್ಟು ಕೂಡಿಸಿದ್ರೆ ನಮಗೆ ಐ ಕರೆಂಟು ಗೊತ್ತಾಗ್ತದೆ. ಸೊ ಇವುಗಳನ್ನು ಒಂದಷ್ಟು ಸೂತ್ರಗಳನ್ನು ನೀವು ನೆನ್ಪಿಟ್ಕೊಂಡ್ರಿ ಅಂತಂದರೆ ನಿಮಗೆ ಅಲ್ಲಿ ಬರೀಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಬೆಳಕಿನ ಪಾಠದಲ್ಲಿ ಬರ್ತಕ್ಕಂಥದ್ದು, ಸೊ ಇದು ಪ್ರತಿಫಲನ ಆಗಬೇಕು. ಪ್ರತಿಫಲನ
ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನ ಇದರಲ್ಲಿ. ದರ್ಪಣ ಬಂದರೆ, ದರ್ಪಣ ಅಂದರೆ ಕನ್ನಡಿ ಥರ ಇರ್ತದಲ್ಲ ಅದು, ದರ್ಪಣ ಬಂದರೆ 1/f = 1/v + 1/u ಬರುತ್ತೆ. ಅದೇ ರೀತಿ ಮಸೂರ ಬಂದರೆ 1/f = 1/v - 1/u ಬರ್ತದೆ. ಹಾಗಾಗಿ ಇಲ್ಲಿ ನಾವು ಉಪಯೋಗಿಸ್ತಾ ಇರ್ತಕ್ಕಂಥ ಸೂತ್ರ ದರ್ಪಣಕ್ಕ ಅಥವಾ ಮಸೂರಕ್ಕ, ಮಸೂರ ಮತ್ತು ದರ್ಪಣಕ್ಕೆ ಸ್ವಲ್ಪ ಚೇಂಜ್ ಆಗ್ತದೆ. ಇಲ್ಲಿ ಮಧ್ಯ ಪ್ಲಸ್ ಬರ್ತದೆ, ಇಲ್ಲಿ ಮೈನಸ್ ಬರ್ತದೆ ಅಷ್ಟೇ. ಹಾಗಾಗಿ ಅದನ್ನು ನೋಡಿಕೊಂಡು ಕಂಡುಹಿಡಿಬೇಕು. ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯೋ ಸೂತ್ರ P = 1/f ಅಂತಕ್ಕಂಥದ್ದನ್ನು, ಇಲ್ಲೇನು ಎಫ್ ಕಂಡುಹಿಡಿತೀವೋ ಅದನ್ನೇ ಇಲ್ಲಿ P = 1/f ಅಂತೇಳಿ ಉಪಯೋಗಿಸ್ತೇವೆ. ನೋಡಿ, ಇಷ್ಟು ಸೂತ್ರಗಳನ್ನು ನೀವು ನೆನಪಿಟ್ಟುಕೊಂಡ್ರೆ ಅಟ್ಲೀಸ್ಟ್ ಲೆಕ್ಕ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಕೆಲವು ಏಕಮಾನಗಳಿದ್ದಾವೆ, ಏಕಮಾನಗಳನ್ನು ನೋಡೋಣ. ಇಲ್ಲಿ ವಿದ್ಯುತ್ ಶಕ್ತಿಯ ಏಕಮಾನ kWh. ಈ ಏಕಮಾನವನ್ನು ಬರೆದಲೇ ಬಿಟ್ಟರೂ ಸಹ ಮಾರ್ಕ್ಸನ್ನು ಕಳೀತಾರೆ. ಹಾಗಾಗಿ ಏಕಮಾನವನ್ನು ಕೆಲವು ಸಲ ಕೇಳ್ತಾರೆ ಆಬ್ಜೆಕ್ಟಿವ್ ಟೈಪಿಗೆ. ವಿದ್ಯುತ್ ಶಕ್ತಿಯನ್ನು ಅಳತೆ ಮಾಡುವ ಏಕಮಾನ ಯಾವುದು ಅಂತ ಕೇಳ್ತಕ್ಕಂಥದ್ದು ಇರ್ತದೆ. ಹಾಗಾಗಿ SI ಏಕಮಾನ kWh, KWH ಅಂತಕ್ಕಂಥದ್ದು. ಇನ್ನು ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡ್ತಕ್ಕಂಥದ್ದು ಆಂಫೇರ್, ಕ್ಯಾಪಿಟಲ್ A ಬರಿತೇವೆ. ವಿದ್ಯುತ್ ವಿಭವ ಅಥವಾ ವಿಭವಾಂತರವನ್ನು ಅಳತೆ ಮಾಡೋದು ವೋಲ್ಟ್ ಅಂತ ಕರಿತೇವೆ, ಅದನ್ನು V ಅಂತ ಸೂಚಿಸ್ತೇವೆ. ವಿದ್ಯುತ್ ರೋಧವನ್ನು ಅಳತೆ ಮಾಡ್ತಕ್ಕಂಥದ್ದು ಅದನ್ನು ಹೋಮ್ ಅಂತ ಬರಿತೇವೆ, ಅದು ಚಿಹ್ನೆ ಇಲ್ಲಿ ಹೋಮ್ ಚಿಹ್ನೆ ಆಗಿರ್ತದೆ. ಸೊ ಈ ಥರ ಈ ಒಂದು ಏಕಮಾನಗಳನ್ನು ನೀವು ಕಲ್ತ್ಕೊಂಡಿರಬೇಕು. ಇನ್ನೊಂದಷ್ಟಿದೆ ನೋಡೋಣ. ವಿದ್ಯುತ್ ಆವೇಶವನ್ನು ಅಳತೆ ಮಾಡ್ತಕ್ಕಂಥದ್ದು ಏನಿದೆ ಅದನ್ನು ಕೂಲಂಬ್ ಅಂತ ಕರಿತೇವೆ, ಅದನ್ನು CNನಲ್ಲಿ ಅಳತೆ ಮಾಡ್ತೇವೆ, C ಅಂತ ಸಿಂಬಲ್ಲು. ವಿದ್ಯುತ್ ಸಾಮರ್ಥ್ಯ, ಸೊ ಅದನ್ನು ವ್ಯಾಟ್ನಲ್ಲಿ ಅಳತೆ ಮಾಡ್ತೇವೆ, ಸೊ ಇದು W ಅಂತ ಸೂಚಿಸ್ತೇವೆ. ಮಸೂರದ ಸಾಮರ್ಥ್ಯವನ್ನು ನಾವು ಡಯಾಪ್ಟರ್ನಲ್ಲಿ ಅಳತೆ ಮಾಡ್ತೇವೆ, ಅದನ್ನು ಕ್ಯಾಪಿಟಲ್ D ಅಂತೇಳಿ ಕರಿತೇವೆ. ಈ ಥರ ಇವುಗಳ ಒಂದು ಏಕಮಾನಗಳನ್ನು ನೀವು ತಿಳ್ಕೊಂಡಿದ್ರೆ ಅಲ್ಲಿ ಪರೀಕ್ಷೆನಲ್ಲಿ ಏನನ್ನು ಕೊಡ್ತಾರೋ ಕ್ವಶನನ್ನು ಅದನ್ನು ಬರಿಬೋದು. ನೆಕ್ಸ್ಟ್ ಅಲ್ಲಿ ಲೋಹಗಳ ಕ್ರಿಯಾಶೀಲ ಸರಣಿ ಅಂತ ಇದೆ. ಕ್ರಿಯಾಶೀಲ ಅಂತಂದರೆ ಯಾವ ಲೋಹಗಳು ಹೆಚ್ಚು ಕ್ರಿಯಾಶೀಲ ಆಗಿರ್ತವೆ, ಯಾವುದು ಕಡಿಮೆ ಕ್ರಿಯಾಶೀಲ ಆಗಿರ್ತದೆ ಅಂತೇಳಿ. ಇದನ್ನು ನೆನ್ಪಿಟ್ಕೊಂಡ್ರೆ ಇದರಲ್ಲೂ 2 ಅಂಕದ ಪ್ರಶ್ನೆ ಕಂಪಲ್ಸರಿ ಬರುತ್ತೆ. 2 ಅಂಕದ ಪ್ರಶ್ನೆ ಇಲ್ಲಿ ತಪ್ಪೇ ಇಲ್ಲ. ಪ್ರತಿ ಎಕ್ಸಾಮಲ್ಲೂ ಸಹ ಯಾವುದಾದ್ರು ರೂಪದಲ್ಲಿ ಈ ಒಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ. ನೋಡ್ರಿ, ಅತಿ ಹೆಚ್ಚು ಕ್ರಿಯಾಶೀಲ ಅಂತಂದರೆ ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಸಿಯಮ್, ಮೆಗ್ನೀಸಿಯಮ್, ಅಲ್ಯೂಮಿನಿಯಮ್, ಕಾರ್ಬನ್. ಇದು ಲೋಹ ಅಲ್ಲ, ಇದು ಅಲೋಹ. ಹಾಗಾಗಿ ಜಿಂಕ್, ಐರನ್ನು, ಟಿನ್ನು, ಲೆಡ್. ಅತಿ ಹೆಚ್ಚು ಕ್ರಿಯಾಶೀಲ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಅಲ್ಯೂಮಿನಿಯಂ. ಇವಿಷ್ಟನ್ನು ನೆನ್ಪಿಟ್ಕೊಳ್ರಿ. ಮತ್ತು ಜಿಂಕ್, ಐರನ್ ಇಲ್ಲಿ ತನಕ ನೀವು ನೆನ್ಪಿಟ್ಕೊಳ್ಳೇಬೇಕು, ಐರನ್ ತನಕ. ಈ ಒಂದು ಸರಣಿನಲ್ಲಿ, ಲೋಹಗಳ ಸರಣಿನಲ್ಲಿ ಕಬ್ಬಿಣ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಕ್ರಿಯಾಶೀಲವಾಗಿರ್ತಕ್ಕಂಥದ್ದು. ಅತೀ ಕಡಿಮೆ ಕ್ರಿಯಾಶೀಲ ಅಂತಂದರೆ ಕಾಪರು, ಅದಕ್ಕಿಂತ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥದ್ದು ಅಂತಂದರೆ ಬೆಳ್ಳಿ, ಅದಕ್ಕಿಂತ ಕಡಿಮೆ ಕ್ರಿಯಾಶೀಲತೆ ಹೊಂದಿರೋದು ಅಂದರೆ ಗೋಲ್ಡ್, ಚಿನ್ನ, ಅದಕ್ಕಿಂತ ಕಡಿಮೆ ಕ್ರಿಯಾಶೀಲತೆ ಅಂದರೆ ಪ್ಲಾಟಿನಮ್. ನೋಡ್ರಿ, ಅತಿ ಕಡಿಮೆ ಕ್ರಿಯಾಶೀಲತೆ ಹೊಂದಿರೋವು, ಅತಿ ಹೆಚ್ಚು ಕ್ರಿಯಾಶೀಲತೆ ಹೊಂದಿರೋವು, ಇವೆರಡನ್ನೂ ಸಹ ನೀವೇನು ಮಾಡಬೇಕು, ನೆನಪಿನಲ್ಲಿ ಇಟ್ಕೋಬೇಕು. ಆವಾಗ ನಿಮಗೆ ಅದು ಗೊತ್ತಾಗ್ತದೆ ಯಾವುದು ಇದನ್ನು ನಾವು ಬಳಸಬೇಕು, ಯಾವುದನ್ನು ಕೇಳಿದರೆ ಪ್ರಶ್ನೆಗೆ ಉತ್ತರ ಬರೀಬೇಕು ಅಂತ. ನೋಡ್ರಿ, ಇವು 4 ನೆನಪಿರಬೇಕು. ಅತಿ ಹೆಚ್ಚು ಕ್ರಿಯಾಶೀಲ ಅಂತಂದರೆ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್. ಐರನ್ಗೆ ಇಲ್ಲಿ ತನಕನೂ ಸಹ ನೆನಪಿಟ್ಕೊಳ್ರಿ. ಇದು ಕಾರ್ಬನ್ನು, ಇದು ಬರಲ್ಲ ಇದರಲ್ಲಿ ಕ್ರಿಯಾಶೀಲತೆಯಲ್ಲಿ, ಅದು ಅಲೋಹ ಆಗಿರ್ತದೆ. ಇನ್ನು ಅತಿ ಹೆಚ್ಚು ಕಡಿಮೆ ಕ್ರಿಯಾಶೀಲತೆ ಅಂದರೆ ಇವು ಯಾವುದೇ ಕಾರಣಕ್ಕೂ ಯಾವುದ್ರ ಜೊತೆಗೂ ಒರೆಸೋದೇ ಇಲ್ಲ. ಕೆಲವು ಸಲ ಕೇಳ್ತಾರೆ, ಚಿನ್ನವನ್ನು ಅದರ ನಿಕ್ಷೇಪದಿಂದ ನೇರವಾಗಿ ತೆಗಿತಾರೆ, ಯಾವುದೇ ರೀತಿಯ ಶುದ್ಧೀಕರಣದ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅದು ಕಡಿಮೆ ಕ್ರಿಯಾಶೀಲತೆ, ಯಾವುದ್ರ ಜೊತೆಗೂ ರಿಯಾಕ್ಷನ್ ಮಾಡೋದೇ ಇಲ್ಲ ಅಂತ ಅರ್ಥ. ಆದರೆ ಇವ್ಯಾವೂ ಸಹ ನೇರವಾಗಿ ನಮಗೆ ಸಿಗಲ್ಲ. ಪೊಟ್ಯಾಷಿಯಂ ನೋಡ್ರಿ, ಪೊಟ್ಯಾಷಿಯಮನ್ನು ಯಾಕೆ ಸೀಮೆಎಣ್ಣೆಯೊಳಗೆ ಇಟ್ಟಿರ್ತಾರೆ ಅಂತ ಕೇಳ್ತಾರೆ. ಯಾಕೆ ಸೀಮೆಎಣ್ಣೆಯೊಳಗೆ ಇಟ್ಟಿರ್ತಾರೆ? ಸೊ ಅದು ಬಹಳ ಬೇಗ ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸ್ತದೆ, ಅತಿ ಹೆಚ್ಚು ಕ್ರಿಯಾಶೀಲ ಅದು. ಹಾಗಾಗಿ ಅದನ್ನು ಸೀಮೆಎಣ್ಣೆಯೊಳಗೆ ಇಡಲೇಬೇಕಾಗಿರ್ತದೆ. ಸೊ ಈ ರೀತಿ ಇವುಗಳ ಲೋಹದ ಈ ಒಂದು ಕ್ರಿಯಾಶೀಲ ಸರಣಿ ಏನಿದೆಯಲ್ಲ, ಇದನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಪರೀಕ್ಷೆನಲ್ಲಿ ಅವ್ರು ಕೇಳ್ತಾರೆ. ಇದರ ಮೇಲೆ ಈಗ ಉದಾಹರಣೆಗೆ CaNO3 ಟ್ವೈಸ್ ಅಂತ ಕೊಟ್ಟಿದ್ರೆ H2O ಇದೆ. ಸೊ ಇದನ್ನು ಸರಿದೂಗಿಸ್ಬೇಕು ಅಂತಂದಾಗ ನೋಡ್ರಿ, ಇಲ್ಲಿ H ಎಷ್ಟಿದೆ, ಇಲ್ಲಿ 1 ಇದೆ, ಸೊ ಇಲ್ಲಿ H 2 ಇದೆ. ಅದೇ ರೀತಿ ಇಲ್ಲಿ OH, ಇಲ್ಲಿ H ಅಂತಕ್ಕಂಥವು ಇಲ್ಲಿ 2, ಇಲ್ಲಿ H 2, ಇಲ್ಲೊಂದು 3 ಆಯಿತು. ಸೊ ಇಲ್ಲಿ 2 ಇದೆ. ಹಾಗಾಗಿ ಇಲ್ಲೂ ಸಹ 2 ಸಹ ಸರಿದೂಗಿಸ್ಬೇಕು. ಆಮೇಲೆ N ಅನ್ನು ನೋಡ್ರಿ, N 1 ಇದೆ, ಇಲ್ಲಿ N ಅಂತಕ್ಕಂಥದ್ದು ಇದ್ರ ಜೊತೆಗೆ 2 ಇರೋದ್ರಿಂದ N ಅಂತಕ್ಕಂಥದ್ದು 2 ಆಯಿತು. O ನೋಡ್ರಿ, ಇಲ್ಲಿ 3, ಇಲ್ಲಿ 2, 5 ಆಯಿತು. ಇಲ್ಲಿ 3 2 6, 1 7 ಆಯಿತು.
ಹಾಗಾಗಿ ಎಲ್ಲಿ ಶಾರ್ಟೇಜ್ ಇದೆಯೋ ಅಲ್ಲಿ ನಾವೇನು ಮಾಡಬೇಕು, ಒಂದನ್ನ ಜಾಸ್ತಿ ಮಾಡಬೇಕು. ಆಕ್ಸಿಜನ್ ಇದ್ದಿದ್ದು ಎಷ್ಟಾಗಬೇಕಪ್ಪ ಅಂದರೆ ಇಲ್ಲಿ ಮೂರು ಇಲ್ಲಿ 2 5 ಇದ್ದಾವೆ, ಇಲ್ಲಿ 3 6 1 7 ಆಗಬೇಕು. ಸೊ ಹಾಗಾಗಿ ನಾವೇನು ಮಾಡಬೇಕು, ಇನ್ನೂ 2 ಜಾಸ್ತಿ ಆಗಬೇಕು ಅಂತಂದಾಗ ಸೊ ಆಕ್ಸಿಜನ್ಗೆ ಇಲ್ಲಿ ನಾವು ಇಲ್ಲಿ 2 ಅನ್ನು ಸೇರಿಸಿದ್ರೆ ಇಲ್ಲಿ 2 3 6 ಆಗ್ತದೆ, 6 ಇಲ್ಲಿ 2 8 ಆಗ್ತದೆ. ಸೊ ಅವಾಗ ಇಲ್ಲಿ ಆಕ್ಸಿಜನ್ ಎಷ್ಟಾಗ್ತದೆ, 3 6 ಆಗ್ತದೆ. ಸೊ ಇಲ್ಲಿ ಹೈಡ್ರೋಜನ್ ಅಂತಕ್ಕಂಥದ್ದು ಇಲ್ಲಿಯೂ ಸಹ ಏನು ಮಾಡ್ಬೇಕು, ನಾವು 2ಅನ್ನು ಸೇರಿಸ್ಬೇಕಾಗ್ತದೆ. ಆಕ್ಸಿಜನ್ ಇಲ್ಲಿ 2 3 6 8 8 ಇಲ್ಲಿ 3 6 1 7 ಆಯಿತು. ಸೊ ಅವಾಗ ಇಲ್ಲಿಗೆ 2 ಅನ್ನು ಸೇರಿಸ್ಬೇಕಾಗ್ತದೆ, ಅವಾಗ 6 2 8 ಆಯಿತು. ನೋಡಿ ಎಚ್ ಅಂತಕ್ಕಂಥದ್ದು ಇಲ್ಲಿ 2 ಇದೆ, ಇಲ್ಲಿ 2 4 ಇದೆ, ಇಲ್ಲಿ 2 2 4 ಆಯಿತು, ಎಚ್ ಅಂತಕ್ಕಂಥದ್ದು 4 ಆಯಿತು. ನೆಕ್ಸ್ಟ್ ಇಲ್ಲಿ ಎನ್ ಅಂತಕ್ಕಂಥದ್ದು 1 ಇತ್ತು, ಇಲ್ಲಿ ಎನ್ ಅಂತಕ್ಕಂಥದ್ದು 2 ಆಯಿತು. ಸೊ ಹಾಗಾಗಿ ಇಲ್ಲಿ ಎನ್ ಸಹ ಇಲ್ಲಿ ಏನಾಯಿತು, 2ಅನ್ನು ಸೇರಿಸಿದ್ದೀವಿ, ಎನ್ 2 ಆಯಿತು, ಈ ಕಡೆನೂ ಸಹ ಎನ್ ಅನ್ನೋದು 2 ಆಯಿತು. ಇನ್ನು ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಇಲ್ಲಿ 2 ಇದೆ, ಇಲ್ಲಿ 2 ಇದೆ ಅಂದರೆ ಕ್ಯಾಲ್ಸಿಯಂಗೂ ಅಪ್ಲೈ ಆಗ್ತದೆ, ಇಲ್ಲಿ ಕ್ಯಾಲ್ಸಿಯಂ ಸಹ 2 ಆಯಿತು, ಎಚ್ ಕೂಡ ಆಯಿತು, ಓ ಕೂಡ ಆಯಿತು, ಎಲ್ಲವೂ ಸಹ ಸರಿದೂಗಿಸಿದ್ವು. ಇದನ್ನು ನಾವು ಸರಿದೂಗಿಸಿದ ಒಂದು ರಾಸಾಯನಿಕ ಸಮೀಕರಣ ಅಂತ ಕರಿತೇವೆ. ನೆಕ್ಸ್ಟ್ ನೋಡಿ ಇನ್ನೊಂದು NaOH ಪ್ಲಸ್ H2SO4 ಇದೆ, NaOH ಪ್ಲಸ್ H2SO4 ಇದೆ. ಈಗ ಇದನ್ನು ನಾವು ಇಲ್ಲಿ Na2SO4 ಪ್ಲಸ್ H2O ಬರ್ದಿದ್ದಾರೆ. Na ಸೋಡಿಯಂ ಇಲ್ಲಿ ಎಷ್ಟಿದೆಯಪ್ಪ ಅಂತಂದರೆ ಇಲ್ಲೂ ಸಹ ಇಲ್ಲಿ Na ಅಂತಕ್ಕಂಥದ್ದು ಇಲ್ಲಿ Na2 ಇದೆ, ಇಲ್ಲಿ Na ಒಂದೇ ಒಂದಿದೆ. ಹಾಗಾಗಿ ಇಲ್ಲಿ Na ಅಂತಕ್ಕಂಥದ್ದು 2 ಜಾಸ್ತಿ ಆಗಬೇಕು. ಸೊ ಇಲ್ಲಿಗೆ 2 ಹಾಕಬೇಕಾಗ್ತದೆ. ಸೊ 2 ಹಾಕಿದರೆ ಸರಿ ಹೋಗುತ್ತಾ ನೋಡಿರಿ, 2 NaOH ಹಾಕಿದರೆ H2SO4 Na2SO4, ಇಲ್ಲಿ H2O ಎಷ್ಟಾಗ್ತದೆ ನೋಡಿರಿ, ಇಲ್ಲಿ ಎಚ್ ಎಷ್ಟಾಯಿತು, ಇಲ್ಲಿ 2 ಆಯಿತು, ಹೆಚ್ಚು ಇಲ್ಲಿ 2 ಸೇರಿಸಿರೋದ್ರಿಂದ ಎಚ್ 2 ಆಯಿತು, ಇಲ್ಲಿ 2 4 ಆಯಿತು, ಈ ಕಡೆ ಎಷ್ಟಿದೆ 2 2 ಹೆಚ್ಚಿದೆ, ಹಾಗಾಗಿ ಇಲ್ಲಿ ಇನ್ನೆರಡನ್ನು ಸೇರಿಸ್ಬೇಕು, 2 2 4 4 ಆಯಿತು. ಸೊ ಇಲ್ಲಿ ಓ ಎಷ್ಟಿದೆ, ಇಲ್ಲಿ 2 ಇದೆ, 2 ತೋರಿಸಿರೋದ್ರಿಂದ ಇಲ್ಲಿ ಓ 4 ಇದೆ, 2 4 6 ಆಯಿತು. ಇಲ್ಲಿ ಎಷ್ಟಿದೆ, ಇಲ್ಲಿ ಓ 4, ಇಲ್ಲಿ 2, ಇಲ್ಲಿ 2 ಇರೋದ್ರಿಂದ 2 4 4 2 6 ಆಯಿತು, ಕರೆಕ್ಟ್ ಆಯಿತು. ಸೊ ಈ ಥರ 2 NaOH ಪ್ಲಸ್ H2SO4 ಗಿವ್ಸ್ ಎಷ್ಟು Na2SO4 2H2O, ಇದು ಸರಿದೂಗಿಸಿದಂತಹ ಒಂದು ರಾಸಾಯನಿಕ ಸಮೀಕರಣ. ಈ ಥರ ಎರಡೂ ಕಡೆ ಸರಿಯಾಗಿ ಚೆಕ್ ಮಾಡಿ 2 ಕಡೆ ಸಮ ಇದಾವ ಅನ್ನೋದನ್ನು ನೋಡಿ ನೀವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀಬಹುದು. ಮುಂದಿನ ಒಂದು ಇದನ್ನು ನಾವು ಈಗ ನೋಡೋಣ, ಮುಂದಿನ ಒಂದು ಕಾನ್ಸೆಪ್ಟ್ ಏನಿದೆ ಅಂತಕ್ಕಂಥದ್ದನ್ನು. ಸೊ ಇಲ್ಲಿ ವ್ಯತ್ಯಾಸಗಳನ್ನು ನಿಮಗೆ ಬರೀಲಿಕ್ಕೆ ಕೇಳ್ತಾರೆ, ಒಂದು ವ್ಯತ್ಯಾಸಗಳನ್ನು, ಈ ವ್ಯತ್ಯಾಸಗಳು ಯಾವ್ಯಾವ ರೀತಿ ಕೇಳ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ, ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ. ಉತ್ಕರ್ಷಣ ಅಂತಂದ್ರೆ ಏನು, ಆಕ್ಸಿಜನ್ನು ಬಳಕೆ ಆಗ್ತಕ್ಕಂಥದ್ದು, Cu-ಗೆ ಆಕ್ಸಿಜನ್ ಸೇರಿಕೊಂಡ್ರೆ ಅದನ್ನು ಉತ್ಕರ್ಷಣೆ ಅಂತ ಕರಿತೇವೆ. ಆಕ್ಸಿಜನ್ನು ಆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಂಡು ಅದು Cu ಜೊತೆಗೆ ಸೇರಿಕೊಂಡ್ರೆ ಅದು ಉತ್ಕರ್ಷಣ ಕ್ರಿಯೆ ಅಂತ ಕರಿತೇವೆ. ಅಪಕರ್ಷಣ ಅಂತಂದರೆ ಆಕ್ಸಿಜನನ್ನು ಕಳ್ಕೊಳ್ತಕ್ಕಂಥದ್ದು. ನೋಡ್ರಿ, ಕಾಪರ್ ಆಕ್ಸೈಡ್ ಇದೆ, ಇದು ಆಕ್ಸಿಜನನ್ನು ಕಳ್ಕೊಂಬಿಟ್ಟು ಹೈಡ್ರೋಜನಿಗೆ ಕೊಡ್ತದೆ ಇದು, ಹಾಗಾಗಿ ಇಲ್ಲಿ ಇದನ್ನು ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಅಲ್ಲಿ ಆಕ್ಸಿಜನನ್ನು ಇದು ಕಾಪರ್ ಕಳ್ಕೊಂತು, ಇಲ್ಲಿ ಆಕ್ಸಿಜನನ್ನು ಸೇರಿಸ್ಕೊಂತು, ಇದು ವ್ಯತ್ಯಾಸ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಅಂತೇಳಿ. ಸೊ ಹಾಗಾಗಿ ಇದು ಗೊತ್ತಿದ್ರೆ ನಿಮಗೆ ಇದನ್ನು ಉತ್ಕರ್ಷಣದ ಬಗ್ಗೆ ಯಾವುದೇ ಕೇಳಿದ್ರು, ಅಪಕರ್ಷಣದ ಬಗ್ಗೆ ಯಾವುದೇ ಕೇಳಿದ್ರು ಬರೀಬಹುದು. ಯಾವ್ದಾದ್ರು ಒಂದು ವಸ್ತುವನ್ನು ಉತ್ಕರ್ಷಣ ಕ್ರಿಯೆಕಾರಿಯಾಗಿ ಬಳಸ್ತಾರೆ, ಯಾಕೆ ಅಂತಂದರೆ ಆಕ್ಸಿಜನ್ ಸೇರ್ಕೊತದೆ. ಈಗ ಇನ್ನೊಂದು ಉದಾಹರಣೆ ಕೊಡ್ತಾರೆ, ಏನಪ್ಪ ಅಂತಂದರೆ ಚಿಪ್ಸ್ನ ಪ್ಯಾಕೆಟ್ ಒಳಗಡೆ ನೈಟ್ರೋಜನ್ ಅನಿಲವನ್ನು ಸೇರಿಸಿರುತ್ತಾರೆ, ಕಾರಣವೇನು ಅಂತ ಕೇಳಿದಾಗ ಇದೇ ಕಾರಣ, ಉತ್ಕರ್ಷಣೆ ಆಗ್ತದೆ. ಚಿಪ್ಸ್ಗಳು ಏನಾದರೂ ಗಾಳಿಯಲ್ಲಿರ್ತಕ್ಕಂತಹ ಆಮ್ಲಜನಕದೊಂದಿಗೆ ಸೇರಿ ಉತ್ಕರ್ಷಣ ಕ್ರಿಯೆಯನ್ನು ಮಾಡಿಕೊಂಡು ಅವು ಕಮಟುವಿಕೆಗೆ ಒಳಗಾಗುತ್ತವೆ. ಕಮಟುವಿಕೆ ಅಂದ್ರೆ ಏನು, ಆಕ್ಸಿಜನ್ ಜೊತೆಗೆ ಉತ್ಕರ್ಷಣ ಕ್ರಿಯೆ ಆಗಿ ಅದು ತಿನ್ನಲಾರದಂತಹ ಪರಿಸ್ಥಿತಿಗೆ ಬರ್ತಕ್ಕಂಥದ್ದು ಕಮಟುವಿಕೆ. ಅದೇ ರೀತಿ ಅಲ್ಲಿಯ ಚಿಪ್ಸ್ಗಳು ಸಹ ಉತ್ಕರ್ಷಣ ಕ್ರಿಯೆಯನ್ನು ಒಳಪಡ್ತವೆ. ಬರೀ ಚಿಪ್ಸೇ ಅಲ್ಲ, ಯಾವುದೇ ಆಹಾರ ಪದಾರ್ಥವನ್ನು ಹಾಗೆಯೇ ತೆರೆದಿಟ್ಟರೆ, ನಾವು ಗಾಳಿಗೆ ತೆರೆದಿಟ್ಟರೆ ಅಲ್ಲಿ ಉತ್ಕರ್ಷಣ ಕ್ರಿಯೆ ಆಗಿ ಅದು ತಿನ್ನದಂತಹ ಪದಾರ್ಥ ಆಗುತ್ತೆ, ಇದು ಉತ್ಕರ್ಷಣ ಕ್ರಿಯೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್, ನಶಿಸುವಿಕೆ ಮತ್ತು ಕಮಟುವಿಕೆ, ಇದಕ್ಕೇನು ವ್ಯತ್ಯಾಸ? ಲೋಹಗಳು ತೇವಾಂಶ ಮತ್ತು ಆಮ್ಲದೊಂದಿಗೆ ವರ್ತಿಸಿದಾಗ ರಾಸಾಯನಿಕವಾಗಿ ವರ್ತಿಸಿ ಕೊರೆತಕ್ಕೆ ಒಳಗಾಗುವುದನ್ನು ನಶಿಸುವಿಕೆ ಅಂತ ಕರಿತೇವೆ. ನೋಡ್ರಿ, ಈಗ ನೀವು ಎಲ್ಲಾದರೂ ನೋಡಿರ್ಬೋದು, ಸೊ ಕಬ್ಬಿಣದ ಒಂದು ರಾಡ್ಗಳನ್ನು ಹಾಕಿ ಯಾವುದೋ ಒಂದು ಕೆಲಸಗಳನ್ನು ಮಾಡಿರ್ತಾರೆ. ಸೊ ಅದು ನೀರು ಬಿದ್ದು ಏನಾಗ್ತದಪ್ಪ ಅಂದರೆ ಅದು ರಸ್ಟ್ ಹಿಡಿದು ಕಬ್ಬಿಣ ಹಿಂಗೆ ಕಡಿಮೆ ಆಗ್ತಾ ಬಂದ್ಬಿಟ್ಟು ಯಾವಾಗಲೂ ಒಂದ್ಸಲ ಕಬ್ಬಿಣ ಮುರಿದೋಗ್ತದೆ.
ಸೊ ಯಾಕೆ ಮುರಿದು ಹೋಗ್ತದಪ್ಪ ಅಂದ್ರೆ ಇದನ್ನೇ ನಾವು ನಶಿಸುವಿಕೆ ಅಂತ ಕರೀತಕ್ಕಂಥದ್ದು. ನಶಿಸಿ ಹೋಗ್ಬಿಡ್ತದೆ ಅದು ಕಬ್ಬಿಣ. ಅದು ತುಕ್ಕು ಹಿಡಿದು ಎಲ್ಲ ವೇಸ್ಟ್ ಆಗ್ಬಿಟ್ಟು ಕಬ್ಬಿಣ ಮುರಿದೋಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದನ್ನ ನಶಿಸುವಿಕೆ ಅಂತ ಕರಿತೀವಿ. ಕಮಟುವಿಕೆ ಅಂದ್ರೇನು? ಈಗ ಹೇಳಿದ್ನಲ್ಲ ನಾನು, ಉತ್ಕರ್ಷಣ ಕ್ರಿಯೆಯಿಂದ ಕಮಟುವಿಕೆ. ಕೊಬ್ಬು ಮತ್ತು ಎಣ್ಣೆಯ ಪದಾರ್ಥಗಳು, ಜಿಡ್ಡಿನ ಎಣ್ಣೆಯ ಪದಾರ್ಥಗಳು ಏನಿದಾವೋ ಇವು ಗಾಳಿಯ ಘಟಕಗಳೊಂದಿಗೆ ವರ್ತಿಸಿದಾಗ ಅವುಗಳ ವಾಸನೆ ಮತ್ತೆ ರುಚಿ ಬದಲಾಗ್ತದೆ. ಚಿಪ್ಸ್ ಓಪನ್ ಆಗಿಟ್ರೆ ಒಂದು 2-3 ದಿವಸ ಇಟ್ಬಿಟ್ರೆ ಗಾಳಿ ಜೊತೆಗೆ ಒರೆಸಿದೆ ಅದೇನಾಗ್ತದಪ್ಪ ಅಂತಂದ್ರೆ ಆ ಉತ್ಕರ್ಷಣ ಕ್ರಿಯೆ ಆಗಿ ಹಾಳಾಗೋಗ್ಬಿಡ್ತದೆ, ತಿನ್ನಕ್ ಬರಲ್ಲ, ಅದು ವಾಸನೆ ಕೆಟ್ಟೋಗ್ತದೆ. ಸೊ ಇದನ್ನ ನಾವು ಕಮಟುವಿಕೆ ಅಂತ ಕರಿತೇವೆ. ಹಾಗಾಗಿ ಕಮಟುವಿಕೆ ಮತ್ತು ಉತ್ಕರ್ಷಣಕಾರಿಗೆ ಎರಡೂ ಸಹ ಕ್ರಿಯೆಗೆ ಸಂಬಂಧ ಇದೆ ಅಂತ ಹೇಳಿದ್ದೆ ಅಷ್ಟೇ. ನೆಕ್ಸ್ಟ್ ನೋಡೋಣ, ಹುರಿಯುವಿಕೆ ಮತ್ತು ಕಾಸುವಿಕೆ. ನೋಡ್ರಿ, ಇಲ್ಲಿ ಹುರಿಯುವಿಕೆ ಮತ್ತು ಕಾಸುವಿಕೆ ಅಂತಂದಾಗ ಸೊ ಎಲ್ಲಿ ಉಪಯೋಗಿಸ್ತಾರೆ ಇದನ್ನ? ಹುರಿಯುವಿಕೆ ಮತ್ತು ಕಾಸುವಿಕೆನ ಅಂತಂದ್ರೆ ಲೋಹಗಳ ಉದ್ಧರಣದಲ್ಲಿ ಉಪಯೋಗಿಸ್ತಾರೆ. ಯಾವ ಲೋಹವನ್ನ? ಸಲ್ಫೈಡ್ ಅದನ್ನ ಕಾಸ್ತಾರೆ. ಕಾಸಿದಾಗ ಹೆಚ್ಚಿನ ಗಾಳಿಯಲ್ಲಿ ಏನ್ ಮಾಡ್ತಾರೆ? ಇದನ್ನ ಕಾಸ್ತಾರೆ, ಹೆಚ್ಚಿನ ಗಾಳಿಯನ್ನ ಉಪಯೋಗಿಸ್ಕೊಂಡು. ಕಾಸುವಿಕೆ ಅಂದ್ರೇನು? ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಇದನ್ನ ಅದಿರುಗಳನ್ನ ಕಾಸುವಂತಹ ಕ್ರಿಯೆಯನ್ನ ಕಾಸುವುದು ಅಂತ ಕರಿತೇವೆ. ಇಲ್ಲಿ ಗಾಳಿಯ ಪ್ರಮಾಣ ಜಾಸ್ತಿ ಇರುತ್ತೆ, ಇಲ್ಲಿ ಗಾಳಿಯ ಪ್ರಮಾಣ ಏನಾಗಿರ್ತದೆ? ಕಡಿಮೆ ಇರ್ತದೆ. ಇದು ಸಲ್ಫೈಡ್ ಅದುರನ್ನ ಉದ್ಧರಣ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು, ಇದು ಕಾರ್ಬೋನೇಟ್ ಅದುರುಗಳನ್ನು ಉದ್ಧರಣ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು. ಇದು ವ್ಯತ್ಯಾಸವನ್ನು ನಾವು ಇದರಲ್ಲಿ ನೋಡ್ತೇವೆ. ಇನ್ನು ಸ್ವಪೋಷಕಗಳ ಪೋಷಣೆ, ಪರಪೋಷಕಗಳ ಪೋಷಣೆ. ಸ್ವಪೋಷಕಗಳ ಪೋಷಣೆ ಅಂದ್ರೆ ಅರ್ಥ ಏನು? ಅವನ್ನ ಯಾರು ಪೋಷಣೆ ಮಾಡ್ತಾರೆ? ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ, ಪೋಷಣೆ ಮಾಡ್ಕೊಳ್ತಕ್ಕಂಥ ಜೀವಿಗಳನ್ನ ಸ್ವಪೋಷಕಗಳು. ಸ್ವ ಅಂದ್ರೆ ಸ್ವಂತ ಅಂತ. ಈ ಪರಪೋಷಕ ಅಂತಂದ್ರೆ ತಮ್ಮ ಆಹಾರಕ್ಕೋಸ್ಕರ ಬೇರೆ ಜೀವಿಗಳ ಮೇಲೆ ಅವಲಂಬಿಸಿದ್ರೆ ಅವನ್ನ ಪರಪೋಷಕ ಅಂತ ಕರಿತೇವೆ. ಸೊ ವ್ಯತ್ಯಾಸಗಳನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಇವು ಯಾವಪ್ಪ ಅಂತಂದ್ರೆ ಇವೆಲ್ಲವೂ ಸಹ ಸಸ್ಯಗಳು ಇಲ್ಲಿ ಸ್ವಪೋಷಕಗಳು ಬರ್ತವೆ, ಇಲ್ಲಿ ಪ್ರಾಣಿಗಳು ಎಲ್ಲವೂ ಸಹ ಪರಪೋಷಕಗಳು ಬರ್ತವೆ. ಸೊ ಈ ರೀತಿ ಇಲ್ಲಿ ಸ್ವಪೋಷಕ ಮತ್ತು ಪರಪೋಷಕ ಅನ್ನೋದನ್ನ ನಾವು ಬರಿತೇವೆ. ಸೊ ಇಲ್ಲಿ ಜೀವಿಗಳು ನಿರವಯ ಮೂಲಗಳನ್ನು ಅವಲಂಬಿಸುತ್ತವೆ. ನಿರವಯ ಮೂಲ ಅಂತಂದ್ರೆ ಏನಪ್ಪಾ ಅಂದ್ರೆ ಭೂಮಿಯಲ್ಲಿ ಇರ್ತಕ್ಕಂತಹ ಸತ್ವಗಳು, ನೈಟ್ರೋಜನ್ನು, ಸಲ್ಫರು, ಫಾಸ್ಫರಸ್ಸು, ಇವುಗಳ ಮೇಲೆ ಅವಲಂಬಿತ ಆಗಿ ಏನ್ ಮಾಡ್ತವೆ? ಇವು ಬೆಳೀತಾ ಹೋಗ್ತವೆ. ಇಲ್ಲಿ ಜೀವಿಗಳು ಸಾವಯವ ಮೂಲಗಳನ್ನು ಅವಲಂಬಿಸ್ತವೆ. ಸಾವಯವ ಮೂಲ ಅಂದ್ರೆ ಏನು? ಬೆಳೆದಿರ್ತಕ್ಕಂತಹ ವಸ್ತುಗಳು, ತರಕಾರಿ ಇರ್ಬೋದು, ಸೊಪ್ಪು ಇರ್ಬೋದು, ಅಥವಾ ಯಾವುದೇ ಇದನ್ನ ಹುಲ್ಲು, ಇವನ್ನ ನಾವು ಸಾವಯವ ಮೂಲ ಅಂತ ಕರಿತೀವಿ. ಅದರ ಮೇಲೆ ಅವಲಂಬಿತ ಆಗಿರ್ತದೆ. ಇವುಗಳಲ್ಲಿ ಉದಾಹರಣೆ ಯಾವುದಪ್ಪ ಅಂದ್ರೆ ಎಲ್ಲ ಹಸಿರು ಸಸ್ಯಗಳು, ಕೆಲವು ಬಗೆಯ ಬ್ಯಾಕ್ಟೀರಿಯಾಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಇಲ್ಲಿ ಪರಪೋಷಕದಲ್ಲಿ ಎಲ್ಲ ವಿಧವಾದ ಪ್ರಾಣಿಗಳು, ಪತ್ರ ಹರಿತಿಲ್ಲದ ಸಸ್ಯಗಳು, ಇವು ಬೇರೆದ್ರ ಮೇಲೆ ಅವಲಂಬಿತ ಆಗಿರ್ತದೆ. ಸೊ ಇದು ಈ ಒಂದು ಸ್ವಪೋಷಕ ಮತ್ತು ಪರಪೋಷಕಕ್ಕಿರ್ತಕ್ಕಂತಹ ಒಂದು ವ್ಯತ್ಯಾಸ. ಮುಂದಿನ ಒಂದು ವ್ಯತ್ಯಾಸವನ್ನು ನೋಡೋಣ. ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ. ವಾಯುವಿಕ ಉಸಿರಾಟ ಅಂದ್ರೆ ಏನು ಅಂತಂದ್ರೆ ವಾಯು ಇರೋದು ಅಂದ್ರೆ ಆಕ್ಸಿಜನ್ ಇರೋದು ಅಂತ. ಆಕ್ಸಿಜನ್ ಸಹಿತ ಉಸಿರಾಟ ಕ್ರಿಯೆಯನ್ನ ವಾಯುವಿಕ ಉಸಿರಾಟ ಅಂತ ಕರಿತೇವೆ. ಆಕ್ಸಿಜನ್ ಇಲ್ಲದೆ ನಡೆಯುವ ಉಸಿರಾಟವನ್ನ ಅವಾಯುವಿಕ ಉಸಿರಾಟ ಅಂತ ಹೇಳಿ ಕರಿತೇವೆ. ಸಾಮಾನ್ಯವಾಗಿ ಎಲ್ಲಾ ಜೀವಿಗಳಲ್ಲಿ ನಡೆಯುವ ಉಸಿರಾಟ ವಾಯುವಿಕ ಉಸಿರಾಟ. ಇದು ಇದು ಯಾವುದೇ ಜೀವಿಯ ಜೀವಕೋಶದಲ್ಲಿ ನಡೀತಕ್ಕಂಥ ಕ್ರಿಯೆ. ಬ್ಯಾಕ್ಟೀರಿಯಾ ಈಸ್ಟ್ಗಳಿಂದ ನಡೆಯುವ ಹುದುಗುವಿಕೆ ಅಂತಂದ್ರೆ ನೋಡ್ರಿ, ದೋಸೆ ಹಿಟ್ಟು ಉಳಿ ಬರ್ತಕ್ಕಂಥದ್ದು, ಸೊ ಬ್ರೆಡ್ ದಪ್ಪ ಆಗ್ತಕ್ಕಂಥದ್ದು, ಇವೆಲ್ಲ ಅವಾಯುವಿಕ ಉಸಿರಾಟಗಳು. ಆಕ್ಸಿಜನ್ ಇಲ್ಲದೆ ಇವು ಆ ಉಸಿರಾಟವನ್ನ ನಡೆಸ್ತವೆ. ಸೊ ನೋಡ್ರಿ, ಈ ಅವಾಯುವಿಕ ಉಸಿರಾಟ ನಮ್ಮ ಸ್ನಾಯುಗಳಲ್ಲಿಯೂ ಸಹ ನಡೀತದೆ. ಕೆಲವು ಸಂದರ್ಭಗಳಲ್ಲಿ, ಅತಿ ತುರ್ತಿನ ಸಂದರ್ಭದಲ್ಲಿ ನಮಗೆ ಶಕ್ತಿಯ ಅವಶ್ಯಕತೆ ಇದ್ದಾಗ ನಮ್ಮಲ್ಲಿಯೂ ಸಹ ಸ್ನಾಯುಗಳಲ್ಲಿ ಈ ಒಂದು ಅವಾಯುವಿಕ ಉಸಿರಾಟ ನಡೀತದೆ. ಅದು ನಡೆಯೋದ್ರಿಂದಲೇ ನಮ್ಮ ದೇಹಗಳಿಗೆ ಆಯಾಸ ಆಗ್ತಕ್ಕಂಥದ್ದು, ದೇಹದ ಸ್ನಾಯುಗಳಿಗೆ ಆಯಾಸ ಆಗ್ತದೆ. ಸೊ ಇದು ಈ ಒಂದು ಅವಾಯುವಿಕ ಉಸಿರಾಟ ನಮ್ಮ ದೇಹದ ಇದರಲ್ಲಿ ಕೆಲವು ಸಾರಿ ತುರ್ತು ಸಂದರ್ಭದಲ್ಲಿ ಮಾತ್ರ ನಡೀತವೆ. ಸಾಮಾನ್ಯವಾಗಿ ನಡೆಯುವ ಉಸಿರಾಟ ವಾಯುವಿಕ ಉಸಿರಾಟ ಆಗಿರ್ತದೆ. ಇನ್ನು ಅನೈಚ್ಛಿಕ ಕ್ರಿಯೆ, ಪರಾವರ್ತಿತ ಕ್ರಿಯೆ. ಈ ಅನೈಚ್ಛಿಕ ಕ್ರಿಯೆ ಅಂದ್ರೆ ತನ್ನಷ್ಟಕ್ಕೆ ತಾನೇ ನಡೆಯುವಂತಹ ಕ್ರಿಯೆಗಳನ್ನು ಅನೈಚ್ಛಿಕ ಕ್ರಿಯೆಗಳು ಅಂತ ಕರಿತೀವಿ. ಇವು ನಿರಂತರವಾಗಿ ನಡೀತಾ ಇರ್ತವೆ. ಯಾವ್ದಪ್ಪ ಅಂದ್ರೆ ಹೃದಯದ ಬಡಿತ, ಶ್ವಾಸಕ್ರಿಯೆ. ಇದನ್ನ ಯಾರು ಸಹ ನೀವು ಹೃದಯದ ಬಡಿತನ ನೀನು ಬಡಿ ಅಂತ ಹೇಳಲ್ಲ, ಅಥವಾ ಶ್ವಾಸಕೋಶವನ್ನು ಉಸಿರಾಡು ಅಂತ ಹೇಳಲ್ಲ. ಆದ್ರೆ ಇವು ನಿರಂತರವಾಗಿ ನಡೀತಾ ಇರ್ತವೆ. ಇವು ಪರಾವರ್ತಿತ ಕ್ರಿಯೆ ಅಂದ್ರೆ ತತ್ಕ್ಷಣ ಜರುಗುವ ಕ್ರಿಯೆಗಳು. ಉದಾಹರಣೆಗೆ ಅಂತಂದ್ರೆ ಒಂದು ಬಿಸಿ ವಸ್ತುವನ್ನು ಪಾತ್ರೆ ಮುಟ್ಟಿದೀವಿ ಅಂದ್ರೆ ಪಟಕ್ಕಂತ ಕೈ ತಕ್ಕಂತೀವಿ ವಾಪಸ್ಸು, ಅದು ಪರಾವರ್ತಿತ ಕ್ರಿಯೆ. ಸೊ ಈ ಕ್ರಿಯೆಗಳು ಸಂದರ್ಭೋಚಿತವಾಗಿ ನಡೀತವೆ, ಯಾವಾಗಲೂ ನಡೆಯಲ್ಲ. ಎಲ್ಲ ವಸ್ತುಗಳನ್ನು ಮುಟ್ಟಿದಾಗಲೂ ಕೈ ತಕ್ಕಣಲ್ಲ ನಾವು. ಬಿಸಿ ವಸ್ತುವಿನ ಬಿಸಿ ತಾಕಿದಾಗ ಮಾತ್ರ ಕೈಯನ್ನು ನಾವು ವಾಪಸ್ ಎಳ್ಕೊಂತೀವಿ. ಆ ರೀತಿ ಇದು ಪರಾವರ್ತಿತ ಕ್ರಿಯೆ. ಈಗ ಅದೇನು ಕೊಟ್ಟಿದ್ದಾರೆ ನೋಡ್ರಿ, ಹಾವು ಕಂಡೊಡನೆ ತಕ್ಷಣ ವಾಪಸ್ಸು ಓಡೋಗ್ತಕ್ಕಂಥದ್ದು.
ಹಾವೈತೆ ಅಂದರೆ ಯಾರು ಸುಮ್ಮನೆ ನಿಂತ್ಕೊಳ್ಳಲ್ಲ, ಓಡೋಗ್ತಾರೆ ತಪ್ಪಿಸ್ಕೊಳ್ಳಿಕ್ಕೆ. ಬೆಂಕಿಯ ಜ್ವಾಲೆಯ ಬಳಿ ಕೈ ಹಿಡಿದ ತಕ್ಷಣವೇ ಹಿಂತೆಗೆದುಕೊಳ್ಳುವುದು, ಇವೆಲ್ಲ ಪರಾವರ್ತಿತ ಕ್ರಿಯೆಗೆ ಸಂಬಂಧಪಟ್ಟಂಥವು ಆಗಿದ್ದಾವೆ. ಮುಂದಿನ ಒಂದು ಉದಾಹರಣೆಯನ್ನು ನೋಡೋಣ. ನರ ನಿಯಂತ್ರಣ ಮತ್ತು ಹಾರ್ಮೋನ್ನ ನಿಯಂತ್ರಣಗಳು. ಇಲ್ಲಿ ನರ ನಿಯಂತ್ರಣ ಅಂತಂದ್ರೆ ಯಾವ್ದು ಬರ್ತದೆ? ಪರಾವರ್ತಿತ ಕ್ರಿಯೆಗಳು ನರಗಳ ನಿಯಂತ್ರಣದಿಂದ ನಡೆಯುತ್ತವೆ. ಈಗ ನೋಡಿದ್ವಲ್ಲ ನಾವು, ಯಾವುದು ಬಿಸಿಯ ವಸ್ತುವನ್ನು ಮುಟ್ಟಿದಾಗ ವಾಪಸ್ ತಗೊಳ್ಳವು, ಇವು ನರ ನಿಯಂತ್ರಣದಲ್ಲಿ ಇರ್ತಕ್ಕಂಥವು. ಇದರಲ್ಲಿ ಕೆಲವು ಐಚ್ಛಿಕ ಇರ್ತವೆ, ಕೆಲವು ಅನೈಚ್ಛಿಕ ಕ್ರಿಯೆಗಳು ಸಹ ನಡೀತವೆ. ನರಗಳು ಕ್ರಿಯೆಗಳನ್ನು ವೇಗವಾಗಿ ನಡೆಸೋದಕ್ಕೆ ಅವು ಕಾರಣ ಆಗಿದ್ದಾವೆ. ಇದು ನರ ನಿಯಂತ್ರಣ. ಹಾರ್ಮೋನ್ ನಿಯಂತ್ರಣ ಅಂದರೆ ಹಾರ್ಮೋನ್ಗಳು ಜೀವಿಗಳಲ್ಲಿ ದೈಹಿಕ ಬದಲಾವಣೆಯನ್ನು ನಿಯಂತ್ರಿಸುತ್ತವೆ. ಸೊ ಈಗ ದೇಹದ ಬೆಳವಣಿಗೆ ಆಗ್ತಕ್ಕಂಥದ್ದು, ಸೊ ಇಲ್ಲಿ ಯೌವನಕ್ಕೆ ಬಂದಂತಹ ಸಂದರ್ಭದಲ್ಲಿ ದೇಹದಲ್ಲಿ ಬೇರೆ ಬೇರೆ ಭಾಗಗಳ ಬೆಳವಣಿಗೆ ಆಗ್ತಕ್ಕಂಥದ್ದು, ಇವೆಲ್ಲ ಹಾರ್ಮೋನ್ಗಳ ನಿಯಂತ್ರಣ ಆಗ್ತದ್ದು. ಉದ್ದ ಬೆಳೀತಕ್ಕಂಥದ್ದು, ಕುಳ್ಳ ಬೆಳೀತಕ್ಕಂಥದ್ದು, ಇವೆಲ್ಲ ಹಾರ್ಮೋನ್ಗಳಿಂದ ನಿಯಂತ್ರಣದಲ್ಲಿರ್ತಕ್ಕಂಥವು. ಇವುಗಳ ನಿಯಂತ್ರಣದಿಂದ ಎಲ್ಲ ಕ್ರಿಯೆಗಳು ಅನೈಚ್ಛಿಕ ಕ್ರಿಯೆಗಳಾಗಿವೆ. ಸೊ ಇವು ಯಾವೂ ಸಹ ಯಾರನ್ನು ಕೇಳಿ ನಡೆಯೋದಿಲ್ಲ. ನಾನು ಉದ್ದ ಬೆಳೆಯಬೇಕಪ್ಪ ಅಂತ ಹೇಳ್ಬಿಟ್ಟು ಅಂದ್ಕೊಂಡ ತಕ್ಷಣ ಆಗೋದಿಲ್ಲ. ಹಾಗಾಗಿ ಇವು ಅನೈಚ್ಛಿಕ ಕ್ರಿಯೆಗಳು ಆಗಿದ್ದಾವೆ. ಇನ್ನು ಇವುಗಳಲ್ಲಿ ನಿಯಂತ್ರಣದಿಂದ ಕ್ರಿಯೆಗಳು ಬಹಳ ನಿಧಾನವಾಗಿ ನಡೀತವೆ. ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿದ್ದವು ನಾಳೆಗೆ ಉದ್ದ ಆಗೋದಿಲ್ಲ, ಅಥವಾ ನಾಳೆಗೆ ದೇಹದ ಭಾಗಗಳ ಬದಲಾವಣೆ ಆಗೋದಿಲ್ಲ. ಅವು ಬದಲಾವಣೆ ನಿಧಾನವಾಗಿ ನಡೀತಕ್ಕಂಥ ಕ್ರಿಯೆ ಇವು. ಆದರೆ ಇಲ್ಲಿ ನರ ನಿಯಂತ್ರಣದಲ್ಲಿರ್ತಕ್ಕಂಥವು ಬಹಳ ವೇಗವಾಗಿ ನಡೀತಕ್ಕಂಥ ಕ್ರಿಯೆ. ಇದು ವ್ಯತ್ಯಾಸಗಳು ಇದರಲ್ಲಿ ಇರ್ತಕ್ಕಂಥದ್ದು. ಮುಂದಿನ ಒಂದು ವ್ಯತ್ಯಾಸಗಳನ್ನು ನೋಡೋಣ. ಮುಟ್ಟಿದರ ಮುನಿ ಸಸ್ಯದ ಚಲನೆ ಮತ್ತು ನಮ್ಮ ಕಾಲುಗಳಲ್ಲಿನ ಚಲನೆ. ನೋಡಿ, ಮುಟ್ಟಿದರ ಮುನಿ ಸಸ್ಯದ ಚಲನೆ ಇದು ಪ್ರಚೋದನೆಗೆ ತತ್ಕ್ಷಣ ಜರುಗುವಂತಹ ಕ್ರಿಯೆ ಆಗಿದೆ. ಇದು ಕಾಲುಗಳಲ್ಲಿನ ಚಲನೆ ಐಚ್ಛಿಕ ಕ್ರಿಯೆ, ಇದು ನಮ್ಮ ಆಜ್ಞೆಗೆ ಒಳಪಟ್ಟಿವೆ. ಬೇಕು ಅಂದಾಗ ಮಾತ್ರ ಕಾಲು ಚಲಿಸ್ತದೆ, ಇಲ್ಲ ಅಂತಂದರೆ ಸುಮ್ಮನೆ ಕೂತ್ಕೊಂಡ್ರೆ ಸುಮ್ಮನೆ ಕುಂತಿರ್ತದೆ ಅಷ್ಟೇ. ಅದು ಐಚ್ಛಿಕ ಕ್ರಿಯೆ. ಇನ್ನು ಈ ಚಲನೆ ಸ್ಪರ್ಶಾನುವರ್ತನೆಯಿಂದ ಉಂಟಾಗ್ತದೆ. ಮುಟ್ಟಿದ್ರೆ ಮಾತ್ರ ಅವು ತಮ್ಮ ಎಲೆಗಳನ್ನು ಮಡಚಿಕೊಳ್ತವೆ. ಇವುಗಳನ್ನು ನಿಯಂತ್ರಿಸಲು ನರವ್ಯೂಹವಿದೆ. ನರವ್ಯೂಹದ ಒಂದು ಕಂಟ್ರೋಲ್ನಲ್ಲಿ ಇವು ನಡೀತಾ ಇರ್ತಕ್ಕಂಥವು. ಇನ್ನು ಪರಾವರ್ತಿತ ಕ್ರಿಯೆ ಮತ್ತು ನಡಿಗೆ ಅಂತ ಇದ್ದಾರೆ. ಪರಾವರ್ತಿತ ಕ್ರಿಯೆ ಅಂದರೆ ಹೇಳಿದ್ವಲ್ಲ, ಅನೈಚ್ಛಿಕ ಕ್ರಿಯೆ, ಇದು ನಮ್ಮ ಆಜ್ಞೆಗೆ ಒಳಪಟ್ಟಿಲ್ಲ. ಅಂದರೆ ಈಗ ಬಿಸಿ ವಸ್ತುವನ್ನು ಮುಟ್ಟಿದಾಗ ನಾವು ಹೇಳಿದಾಗ ಅಷ್ಟೇ ಕೈ ಹಿಂದಕ್ಕೆ ತೆಕ್ಕಂತದ ಇಲ್ಲ, ಪಟ್ಟಂತ ವಾಪಸ್ ತೆಕ್ಕೊಂಡ್ಬಿಡ್ತದೆ ಅದು. ಯಾಕೆಂದರೆ ಅದು ನಮ್ಮ ಇದಕ್ಕೆ ಒಳಪಟ್ಟಿಲ್ಲ, ಆಜ್ಞೆಗೆ ಒಳಪಟ್ಟಿಲ್ಲ. ನಡಿಗೆ ಅಂತಕ್ಕಂಥದ್ದು, ಈಗ ನಡಿಗೆ ಕಾಲುಗಳಲ್ಲಿನ ಚಲನೆ, ನಡಿಗೆ ಎರಡು ಒಂದೇನೇ ಇದು. ಇವು ಐಚ್ಛಿಕ ಕ್ರಿಯೆ, ನಮ್ಮ ಆಜ್ಞೆಗೆ ಒಳಪಟ್ಟಿವೆ. ಪರಿಸರದಲ್ಲಿನ ಪ್ರಚೋದನೆಗೆ ತತ್ಕ್ಷಣ ಜರುಗುವ ಕ್ರಿಯೆ. ಇದು ನೋಡಿ, ಪರಾವರ್ತಿತ ಕ್ರಿಯೆ ಅಂದರೆ ಏನು ಅಂತ ಕೇಳಿದರೆ ಉತ್ತರ ಇದೇನೆ. ಇದು ಪರಿಸರದಲ್ಲಿನ ಪ್ರಚೋದನೆಗೆ ತತ್ಕ್ಷಣ ಜರುಗುವ ಕ್ರಿಯೆಯನ್ನು ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ. ಇದು ನೆನಪಿರಲಿ, ಇದು ನಮ್ಮ ಆಲೋಚನೆಗೆ ಒಳಪಟ್ಟು ನಡೆಯುವಂತಹ ಕ್ರಿಯೆಯಾಗಿದೆ. ಇದರ ಕೇಂದ್ರ ಮೆದುಳು ಬಳ್ಳಿ, ಇದರ ಕೇಂದ್ರ ಮೆದುಳಿಗೆ ಹೋಗಿ ಬರಬೇಕು ಸುದ್ದಿ, ಆದರೆ ಇದು ಮೆದುಳು ಬಳ್ಳಿಯಿಂದನೇ ವಾಪಸ್ಸು ಬಂದು ಕೆಲಸವನ್ನು ನಡೆಸ್ತದೆ. ಅದಕ್ಕೋಸ್ಕರನೇ ಅದು ಅಷ್ಟು ಫಾಸ್ಟಾಗಿ ನಡೀತಕ್ಕಂಥದ್ದು. ಇನ್ನು ಮುಟ್ಟಿದರೆ ಮುನಿ ಸಸ್ಯದ ಚಲನೆ, ಬೆಳಕಿನ ಕಡೆಗೆ ಕಾಂಡಗಳ ಚಲನೆ. ಸೊ ಇವೆಲ್ಲ ಆಲ್ರೆಡಿ ಕೇಳಿರ್ತಕ್ಕಂಥವನ್ನೇ ಇಲ್ಲಿ ಇದು ಕೊಟ್ಟಿರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಇದೇನಪ್ಪ ರಿಪೀಟ್ ಆಗ್ತಾ ಇದೆ ಅಂತಂದರೆ ವರ್ಷ ಒಂದೊಂದು ರೀತಿಯಲ್ಲಿ ಕೇಳ್ತಾ ಇರ್ತಾರೆ. ಇಲ್ಲಿ ನೋಡ್ರಿ, ಮುಟ್ಟಿದರ ಮುನಿ ಸಸ್ಯದ ಜೊತೆಗೆ ಕಾಲುಗಳ ಚಲನೆ ಕೇಳಿರ್ತಾರೆ. ಇನ್ನೊಂದ್ಸಲ ಮುಟ್ಟಿದರ ಮುನಿ ಸಸ್ಯದ ಜೊತೆಗೆ ಬೆಳಕಿನ ಕಡೆಗೆ ಕಾಂಡಗಳ ಚಲನೆ ಕೇಳಿರ್ತಾರೆ. ಇದು ಸ್ಪರ್ಶಾನುವರ್ತನೆಯಿಂದ ನಡೆಯುವ ಕ್ರಿಯೆ, ತತ್ಕ್ಷಣ ನಡೆಯುವ ಕ್ರಿಯೆ. ಎಲೆಗಳ ತೊಟ್ಟಿನಲ್ಲಿರುವ ಜೀವಕೋಶಗಳು ತಮ್ಮೊಳಗೆ ನೀರಿನ ಪ್ರಮಾಣವನ್ನು ಬದಲಿಸಿ ಆಕಾರವನ್ನು ಬದಲಿಸ್ಕೊಳ್ತವೆ. ಸೊ ಹೆಂಗಾಗುತ್ತೆ ಇದು ಮುಟ್ಟಿದರ ಮುನಿ ಸಸ್ಯ ಅಂತಂದರೆ, ಎಲೆಗಳು ತಮ್ಮ ತೊಟ್ಟಿನಲ್ಲಿರುವಂತಹ ಜೀವಕೋಶಗಳೇನಿದವೋ ಅವುಗಳಲ್ಲಿರ್ತಕ್ಕಂತಹ ನೀರಿನ ಪ್ರಮಾಣವನ್ನು ನಿಯಂತ್ರಣ ಮಾಡ್ತವೆ. ನೀರನ್ನು ಕೊಡ್ತವೆ ಅಥವಾ ಬೇಡ ಅಂದಾಗ ತಕ್ಕೊಂತವೆ, ಆ ಕ್ರಿಯೆ ನಡೀತದೆ. ಅದರಿಂದ ಅದು ಸ್ಪರ್ಶಾನುವರ್ತನೆಯಿಂದ ನಡೆಯುವ ಕ್ರಿಯೆ ಆಗ್ತದೆ. ಇನ್ನು ಬೆಳಕಿನ ಕಡೆಗೆ ಕಾಂಡಗಳ ಚಲನೆ ಅಂದರೆ ಇದು ದ್ವಿತೀಯ ಅನುವರ್ತನೆ. ನೋಡ್ರಿ, ಇದು ಸ್ಪರ್ಶಾನುವರ್ತನೆ ಯಾವ ವರ್ತನೆಯಿಂದ ಆಗುತ್ತೆ ಅಂತ ಕೇಳ್ತಾರೆ. ಇದು ಬೆಳಕಿನ ವರ್ತನೆ, ಇದು ಸ್ಪರ್ಶದಿಂದ ಆಗುವಂತಹ ವರ್ತನೆ. ಬೆಳಕಿನ ಕಡೆಗೆ ಕಾಂಡಗಳು ಚಲಿಸಿದರೆ ಅದನ್ನು ದ್ವಿತೀಯ ಅನುವರ್ತನೆ ಅಂತೇಳಿ ನಾವು ಕರಿತೇವೆ. ಆದರೆ ಇದು ನಿಧಾನವಾಗಿ ನಡೀತಕ್ಕಂತಹ ಕ್ರಿಯೆ. ಒಂದು ಕುಂಡವನ್ನು ತಗೊಂಬಂದ್ಬಿಟ್ಟು ನೀವು ಮನೆ ಒಳಗಡೆ ಇಟ್ಬಿಟ್ಟು ಕಿಟಕಿಯನ್ನು ಮಾತ್ರ ತೆಗೀರಿ, ಕಿಟಕಿಯಿಂದ ಸ್ವಲ್ಪ ದೂರದಲ್ಲಿ ಏನಾದ್ರು ಕುಂಡ ಇಟ್ರಿ ಅಂತಂದರೆ ಅದು ಕಿಟಕಿಯ ಕಡೆಗೆ ನಿಧಾನವಾಗಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಗಿಡ. ಅಂದರೆ ಇದನ್ನು ನಾವು ದ್ವಿತೀಯ ಅನುವರ್ತನೆ ಅಂತೇಳಿ ಕರಿತೀವಿ, ಬೆಳಕಿನ ಕಡೆಗೆ ಕಾಂಡಗಳ ಬೆಳವಣಿಗೆ ಅಂತಕ್ಕಂಥದ್ದು. ಹಾಗಾಗಿ ನಿಧಾನವಾಗಿ ಅದು ನಡೀತಾ ಹೋಗ್ತದೆ. ಕಾಂಡದ ತುದಿಯಲ್ಲಿನ ಆಕ್ಸೋನ್ ಹಾರ್ಮೋನುಗಳಿಂದ ನಡೀತಕ್ಕಂತಹ ಒಂದು ಕ್ರಿಯೆ ಇದು ಕಾಂಡಗಳ ಚಲನೆ ಆಗಿದೆ.
ಸೊ ಇದು ಇವುಗಳ ಒಂದು ವ್ಯತ್ಯಾಸಗಳು ಏನೇನು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಈ ವ್ಯತ್ಯಾಸಗಳಲ್ಲಿ ಡೈನಮೋ ಮತ್ತು ಮೋಟಾರ್ ಇದಕ್ಕೂ ಸಹ ವ್ಯತ್ಯಾಸವನ್ನು ಕೇಳ್ತಾರೆ. ನೋಡಿ, ಡೈನಮೋ ಮತ್ತು ಮೋಟಾರ್ ಇವುಗಳಲ್ಲಿ ಏನು ವ್ಯತ್ಯಾಸ ಇದೆಯಪ್ಪ ಅಂದರೆ, ಡೈನಮೋದಲ್ಲಿ ಏನು ಕೆಲಸ ಮಾಡುತ್ತಪ್ಪ ಅಂದರೆ ಇದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತದೆ. ಡೈನಮೋ ಅಂದರೆ ಚಕ್ರ ತಿರುಗ್ತಾ ಇರುತ್ತೆ, ಆ ಚಕ್ರ ತಿರುಗೋದನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತದೆ. ಮೋಟಾರ್ ಏನು ಮಾಡ್ತದೆ, ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಂಡು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸ್ತದೆ. ಮೋಟಾರ್ ಅಂದರೆ ಯಾವ್ಯಾವುದಪ್ಪ ಅಂದರೆ ಫ್ಯಾನು, ಮಿಕ್ಸಿ, ಇವೆಲ್ಲ ಮೋಟಾರ್ಗಳು. ಸೊ ಡೈನಮೋ ಅಂತಂದರೆ ಯಾವುದು, ಇದು ಜನರೇಟರ್, ಕರೆಂಟನ್ನು ಉತ್ಪಾದನೆ ಮಾಡ್ತದಲ್ಲ, ಜನರೇಟರ್ ಅಂತಕ್ಕಂಥದ್ದು ಇದು ಡೈನಮೋ ಆಗಿ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ವಿದ್ಯುತ್ ಜನಕ ಅಂತೇಳಿ ನಾವು ಕರಿತೇವೆ. ವಿದ್ಯುತ್ ಆಧಾರಿತ ಕಾರ್ಯನಿರ್ವಹಿಸುಗಳಲ್ಲಿ ಸಾಧನಗಳು ಫ್ಯಾನು, ಮಿಕ್ಸಿ, ಗ್ರೈಂಡರು ಇವೆಲ್ಲವೂ ಸಹ ಆಗ್ತವೆ. ಒಟ್ಟು ಚಕ್ರ ತಿರುಗಿದ್ರೆ ಅದನ್ನು ಮೋಟಾರ್ ಅಂತೇಳಿ ಕರಿತೀವಿ. ಇನ್ನು ವಿದ್ಯುತ್ ಉತ್ಪಾದನಾ ಸಾಧನಗಳಲ್ಲಿ ಕೇಂದ್ರಗಳಲ್ಲಿ ಇವನ್ನ ಜನರೇಟರ್ಗಳನ್ನು ಬಳಸ್ತಾರೆ. ಎಲ್ಲಿ ವಿದ್ಯುತ್ ಬೇಕಾಗಿರ್ತದೋ ಅದನ್ನು ಉತ್ಪಾದನೆ ಮಾಡೋ ಕಡೆಗಳಲ್ಲಿ ಇದನ್ನು ಬಳಸ್ತಾ ಹೋಗ್ತಾರೆ. ನೆಕ್ಸ್ಟ್ AC ಡೈನಮೋ, DC ಡೈನಮೋ. ಇಲ್ಲಿ ಪರ್ಯಾಯ ವಿದ್ಯುತ್ ಉತ್ಪತ್ತಿ ಆಗುತ್ತದೆ. ಪರ್ಯಾಯ ವಿದ್ಯುತ್ ಅಂದರೆ AC ಆಲ್ಟರ್ನೇಟ್ ಕರೆಂಟ್ ಅಂತ. ಇಲ್ಲಿ ನೇರ ವಿದ್ಯುತ್ DC ಡೈರೆಕ್ಟ್ ಕರೆಂಟ್ ಉತ್ಪತ್ತಿ ಆಗ್ತದೆ. ತಾಮ್ರದ ಪೂರ್ಣ ಉಂಗುರಗಳು ಇದರಲ್ಲಿ ಇರ್ತದೆ ಡೈನಮೋದಲ್ಲಿ, ಇದರಲ್ಲಿ ಒಡಕು ಉಂಗುರಗಳು ಇರ್ತವೆ. ಇದು ಪ್ರತಿ ಅರ್ಧ ಸುತ್ತಿಗೊಮ್ಮೆ ವಿದ್ಯುತ್ ಪ್ರವಾಹ ಇದ್ರದ್ದು ಏನಾಗ್ತಾ ಇರ್ತದಕ್ಕಪ್ಪ ಅಂದರೆ ದಿಕ್ಕು ಬದಲಾವಣೆ ಆಗ್ತಾ ಇರ್ತದೆ. ಅದಕ್ಕೆ ಇದನ್ನು ಪರ್ಯಾಯ ವಿದ್ಯುತ್ ಅಂತೇಳಿ ಕರಿತೇವೆ ನಾವು. ಇದರಲ್ಲಿ ದಿಕ್ಕು ಬದಲಾವಣೆ ಆಗೋದಿಲ್ಲ, ಒಂದೇ ದಿಕ್ಕಿನಲ್ಲಿ ಇದು ಇರ್ತದೆ. ಸೊ ನೆಕ್ಸ್ಟ್ ಜೈವಿಕ ವಿಘಟನೀಯ ವಸ್ತುಗಳು, ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಅಂತ ಇದೆ. ಇವು ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳಿಂದ ಕೊಳೆಯಲ್ಪಡ್ತವೆ. ಸೂಕ್ಷ್ಮ ಜೀವಿಗಳಿಂದ ಇವು ಸೂಕ್ಷ್ಮ ಜೀವಿಗಳಿಂದ ಪಡಲ್ಲ. ಯಾಕೆಂದರೆ ಜೈವಿಕ ವಿಘಟನೆ ಆಗೋದಿಲ್ಲ. ಈಗ ಉದಾಹರಣೆಗೆ ಪ್ಲಾಸ್ಟಿಕ್ಕು, ಗ್ಲಾಸು ಇವೆಲ್ಲ ಜೈವಿಕ ವಿಘಟನೆ ಆಗೋದಿಲ್ಲ. ಆದರೆ ಇವು ಯಾವುದು ಮರದ ವಸ್ತುಗಳು ಅಥವಾ ಸಸ್ಯದ ಒಂದು ಭಾಗಗಳು ಇವೆಲ್ಲವೂ ಸಹ ಜೈವಿಕ ವಿಘಟನೆಗೆ, ಅಥವಾ ಪ್ರಾಣಿ ಯಾವುದೇ ಸತ್ತಿರ್ಬೋದು, ಇವು ಸೂಕ್ಷ್ಮ ಜೀವಿಗಳಿಂದ ಕೊಳೆಯಲ್ಪಡ್ತವೆ. ಇವು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ತವೆ. ಇದು ಮಣ್ಣಿನ ಮಾಲಿನ್ಯವನ್ನು ಜಾಸ್ತಿ ಮಾಡ್ತದೆ. ಇದು ಯಾವುದಪ್ಪ ಅಂದರೆ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳು, ಹತ್ತಿ, ಬಟ್ಟೆ ಮುಂತಾದವು. ಸೊ ಇದರಲ್ಲಿ DDT, ಎಂಡೋಸಲ್ಫಾನ್, ಗಾಜು, ನೈಲಾನು, ಪ್ಲಾಸ್ಟಿಕ್ಕು ಇವೆಲ್ಲವೂ ಸಹ ಜೈವಿಕ ವಿಘಟನೆ ಆಗದೇ ಇರುವಂತಹ ಒಂದು ವಸ್ತುಗಳು ಆಗಿದ್ದಾವೆ. ಸೊ ನೆಕ್ಸ್ಟು ಮೆದು ನೀರು ಮತ್ತು ಗಡುಸು ನೀರು. ಸೊ ಈಗ ನೋಡ್ರಿ, ಇಲ್ಲಿ ಮೆದು ನೀರು ಮತ್ತು ಗಡುಸು ನೀರು ಇದನ್ನು ನಾವು ವ್ಯತ್ಯಾಸವನ್ನು ನೋಡೋಣ. ಇದು ಸಾಬೂನಿನೊಂದಿಗೆ ಚೆನ್ನಾಗಿ ನೊರೆಯನ್ನು ಉಂಟು ಮಾಡುತ್ತೆ ಮೆದು ನೀರು, ಆದರೆ ಇದು ಸಾಬೂನಿನ ಪುಡಿಯೊಂದಿಗೆ ನೊರೆಯನ್ನು ಉಂಟು ಮಾಡೋದಿಲ್ಲ. ಬಟ್ಟೆಯನ್ನು ಚೆನ್ನಾಗಿ ಶುಭ್ರಗೊಳಿಸಲು ಸಹಾಯವಾಗ್ತದೆ, ಇದು ಇದರಿಂದಲೇ ಶುಭ್ರಗೊಳ್ಳೋದಿಲ್ಲ ಗಡುಸು ನೀರಿನಲ್ಲಿ. ಇನ್ನು ದ್ವಿವಿದಳನ ಅಂದ್ರೇನು, ಬಹುವಿದಳನ ಅಂದ್ರೇನು? ಒಂದು ತಾಯಿ ಕೋಶವು 2 ಮರಿಕೋಶಗಳನ್ನು ಉಂಟು ಮಾಡಿದರೆ ಅದನ್ನು ದ್ವಿವಿದಳನ ಅಂತ ಕರಿತೀವಿ. ಅಮೀಬಾದಲ್ಲಿ, ಬ್ಯಾಕ್ಟೀರಿಯಾದಲ್ಲೆಲ್ಲ ನಡೀತದೆ ಇದು ದ್ವಿವಿದಳನ. ಒಂದು ತಾಯಿ ಕೋಶವು ಅನೇಕ ಮರಿಕೋಶಗಳಾಗಿ ವಿಭಜನೆ ಆದರೆ ಅದನ್ನು ಬಹುವಿದಳನ ಅಂತ ಕರಿತೇವೆ. ಇದು ಪ್ಲಾಸ್ಮೋಡಿಯಂನಲ್ಲಿ ಬಹುವಿದಳನ ನಡೀತಕ್ಕಂಥದ್ದು. ಇನ್ನು ಪರಾಗ ಸ್ಪರ್ಶ ಅಂದ್ರೇನು, ನಿಷೇಚನ ಅಂದ್ರೆ ಏನು ಅಂದರೆ ಕೇಸರದಿಂದ ಪರಾಗವನ್ನು ಶಲಾಕಾಗ್ರಕ್ಕೆ ವರ್ಗಾಯಿಸುವಂತಹ ಪ್ರಕ್ರಿಯೆ. ನೋಡ್ರಿ, ಕೇಸರ ಅಂದರೆ ಹೂವಿನ ಒಂದು ಈ ರೀತಿ ಒಂದು ಇದಿರ್ತದೆ. ಸೊ ಇಲ್ಲಿ ಕೇಸರ ಇರ್ತದೆ. ಸೊ ಆ ಕೇಸರದಿಂದ ಇದು ಶಲಾಕಾಗ್ರ, ಹೆಣ್ಣಿನ ಭಾಗದಲ್ಲಿ ಶಲಾಕಾಗ್ರ, ಇಲ್ಲಿ ಅಂಡಾಶಯದ ತನಕ ಇರ್ತದೆ. ಆ ಶಲಾಕಾಗ್ರಕ್ಕೆ ಆ ಒಂದು ಶಲಾಕೆಗಳು ಬಂದು ಏನಾಗ್ತಾವಪ್ಪ ಅಂದರೆ ಕೇಸರಗಳು ಬಂದು ಇಲ್ಲಿ ಅಂಡಾಣುವಿನ ಸೇರ್ಕೊಂತದೆ. ಸೊ ಈ ಕ್ರಿಯೆ ಏನಿದೆ ಇದನ್ನು ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೇವೆ. ನಿಷೇಚನ ಅಂದರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗವಾಗುವಂತಹ ಕ್ರಿಯೆಯನ್ನು ನಿಷೇಚನ ಅಂತೇಳಿ ಕರಿತೇವೆ. ಇದು ಬೇರೆ ಬೇರೆ ಮಾಧ್ಯಮದಲ್ಲಿ ನಡೆಯುತ್ತದೆ. ಬೇರೆ ಬೇರೆ ಮಾಧ್ಯಮ ಅಂದ್ರೆ ಅರ್ಥ ಏನು? ಗಾಳಿ ಮಾಧ್ಯಮದಲ್ಲಿ ಗಾಳಿಯಿಂದ ಪರಾಗಸ್ಪರ್ಶ ನಡೀತದೆ, ನೀರಿನಿಂದ ಆಗ್ತದೆ, ಹಕ್ಕಿ ಪಕ್ಷಿಗಳಿಂದ ಆಗ್ತದೆ, ಸೊ ದುಂಬಿಗಳಿಂದ ಆಗ್ತದೆ, ಚಿಟ್ಟೆಗಳಿಂದ ಆಗ್ತದೆ. ಈ ರೀತಿ ಬೇರೆ ಬೇರೆ ಮಾಧ್ಯಮದಿಂದ ಇದು ನಡೀತದೆ. ಸಾಮಾನ್ಯವಾಗಿ ಇದು ಅಂಡಾಶಯದಲ್ಲಿ ನಿಷೇಚನ ಕ್ರಿಯೆ ನಡೀತಕ್ಕಂಥದ್ದು. ಸೊ ಅದೇ ರೀತಿ ಪರಾಗಸ್ಪರ್ಶದ ಕೊನೆಯ ಹಂತವನ್ನೇ ನಿಷೇಚನ ಅಂತ ಹೇಳಿ ನಾವು ಕರಿತೇವೆ. ಪರಾಗಸ್ಪರ್ಶದ ಕೊನೆಯ ಹಂತ ನಿಷೇಚನವಾಗಿ ಇರ್ತದೆ. ಇದರ ಕೊನೆಯ ಹಂತ ಹಣ್ಣು ಮತ್ತು ಬೀಜಗಳು ಆಗ್ತಕ್ಕಂಥದ್ದನ್ನ ಇದರಲ್ಲಿ ಕೊನೆಯ ಹಂತ ಅಂತೇಳಿ ನಾವು ಕರಿತೇವೆ. ನೆಕ್ಸ್ಟ್ ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ ಅಂದ್ರೆ ಏನು ನೋಡ್ರಿ. ಸ್ವಕೀಯ ಅಂತಂದ್ರೆ ಒಂದೇ ಹೂವಿನಲ್ಲಿ ಅಥವಾ ಒಂದೇ ಸಸ್ಯದಲ್ಲಿರುವಂತಹ ಮತ್ತೊಂದು ಹೂವಿನಲ್ಲಿ ನಡೆಯುವ ಪ್ರಕ್ರಿಯೆ.
ಒಂದೇ ಹೂವಿನಲ್ಲಿ ಒಂದೇ ಸಸ್ಯದಲ್ಲಿರ್ತಕ್ಕಂತಹ ಎರಡು ಹೂವುಗಳು ಏನಾಗ್ತಾವಪ್ಪ ಅಂತಂದರೆ ಅವುಗಳೇ ಪರಾಗಸ್ಪರ್ಶ ಕ್ರಿಯೆಯನ್ನು ಒಂದೇ ಹೂವಿ ಸಸ್ಯದಿಂದ ಬಂದಿರ್ತದೆ ಇವೆರಡೂ ಸಹ ಇಂತಹದ್ರಲ್ಲಿ ಇಲ್ಲಿ ಪರಾಗಸ್ಪರ್ಶ ಕ್ರಿಯೆ ನಡೆದರೆ ಇದನ್ನು ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಸಸ್ಯ ಇದೆ, ಇಲ್ಲೊಂದು ಸಸ್ಯ ಇದೆ, ಇಲ್ಲೊಂದು ಹೂ ಬಿಟ್ಟಿದೆ, ಇದರಿಂದ ಮತ್ತೆ ಇದರಿಂದ ಪರಾಗಸ್ಪರ್ಶ ಕ್ರಿಯೆ ನಡೆದರೆ ಇದನ್ನು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತೇಳಿ ಕರಿತೇವೆ. ಈ ಥರ ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶ ಅಂದರೆ ಅರ್ಥ ಇದಾಗ್ತದೆ. ಸೊ ಈ ಸ್ವಕೀಯ ಪರಾಗಸ್ಪರ್ಶದಲ್ಲಿ ಹೆಚ್ಚಿನ ಭಿನ್ನತೆಗಳು ಕಂಡು ಬರೋದಿಲ್ಲ, ಯಾಕೆಂದರೆ ಅದೇ ಗಿಡದ ಸಸ್ಯದಲ್ಲಿರ್ತಕ್ಕಂತಹ ಒಂದು ಜೀನ್ಗಳು ಇದರಲ್ಲೂ ಇರ್ತದೆ. ಸೊ ಇದರಲ್ಲಿ ಭಿನ್ನತೆಗಳು ಕಂಡು ಬರ್ತವೆ ಪರಕೀಯ ಪರಾಗಸ್ಪರ್ಶದಲ್ಲಿ. ಇನ್ನು ಪಳೆಯುಳಿಕೆ ಇಂಧನಗಳು ಮತ್ತು ಸೌರಶಕ್ತಿಗೂ ಏನು ವ್ಯತ್ಯಾಸ? ಇವು ನವೀಕರಿಸಲಾಗದ ಸಂಪನ್ಮೂಲಗಳು, ಇವು ಒಂದ್ಸಲ ಬಳಸಿದರೆ ಮುಗಿದೋಗ್ತವೆ. ಇದು ನವೀಕರಿಸಬಹುದಾದಂತಹ ಸಂಪನ್ಮೂಲ. ಇವು ಪಳೆಯುಳಿಕೆ ಇಂಧನಗಳು ಮಿಲಿಯಾಂತರ ವರ್ಷಗಳ ಹಿಂದೆ ರೂಪುಗೊಂಡಿವೆ. ಇದು ಎಷ್ಟು ಬಳಸಿದ್ರೂ ಖಾಲಿ ಆಗೋದಿಲ್ಲ, ಪ್ರತಿನಿತ್ಯ ಸಿಗ್ತಾನೆ ಇರ್ತದೆ ಸೌರಶಕ್ತಿ. ಇದು ಪುನರ್ಭರ್ತಿಯಾಗಲು ಮಿಲಿಯಾಂತರ ವರ್ಷಗಳೇ ಬೇಕು. ಮತ್ತೆ ಅದು ಭರ್ತಿ ಆಗಬೇಕು ಅಂದರೆ ಮಿಲಿಯನ್ ಗಟ್ಟಲೆ ವರ್ಷ ಆಗಬೇಕಾಗ್ತದೆ. ಇದರ ಪುನರ್ಭರ್ತಿಗೆ ಅವಶ್ಯಕತೆ ಇಲ್ಲ, ತಾನೇ ಪುನರ್ಭರ್ತಿ ಆಗ್ತಾನೆ ಇರ್ತದೆ ಯಾವಾಗ. ಇವುಗಳಿಂದ ಮಾಲಿನ್ಯ ಉಂಟಾಗುತ್ತದೆ, ಆದರೆ ಇವುಗಳಿಂದ ಮಾಲಿನ್ಯ ಉಂಟಾಗೋದಿಲ್ಲ. ಸೊ ಇದು ಪಳೆಯುಳಿಕೆ ಇಂಧನ ಮತ್ತು ಸೌರಶಕ್ತಿಗೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಆಗಿದೆ. ಸೊ ಮುಂದಿನದನ್ನು ನೋಡೋಣ. ಈಗ ಜೈವಿಕ ದ್ರವ್ಯರಾಶಿ, ಜಲಶಕ್ತಿ ಮತ್ತು ನವೀಕರಿಸಲಾಗದ ಸಂಪನ್ಮೂಲ, ನವೀಕರಿಸಬಹುದಾದ ಸಂಪನ್ಮೂಲ ಅಂತ. ಸೊ ಜೈವಿಕ ದ್ರವ್ಯರಾಶಿ ಅಂದರೆ ಶಕ್ತಿಯನ್ನು ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳಿಂದ ಪಡೆಯಲಾಗ್ತದೆ, ಇದು ಜೈವಿಕ ದ್ರವ್ಯರಾಶಿ. ಇನ್ನು ಜಲಶಕ್ತಿ ಹರಿಯುವ ನೀರಿನ ಚಲನಶಕ್ತಿಯಿಂದ ಇದನ್ನು ಪಡೆಯಲಾಗ್ತದೆ. ಇದು ದಹನ ಕ್ರಿಯೆಗೆ ಒಳಪಟ್ಟಾಗ ಹೆಚ್ಚು ಶಕ್ತಿ ಉಂಟಾಗೋದಿಲ್ಲ. ಇಲ್ಲಿ ಇದರಿಂದ ಹೆಚ್ಚು ಶಕ್ತಿ ದಹನ ಕ್ರಿಯೆಗೇನು ಒಳಗಾಗಲ್ಲ, ಆದರೆ ಹೆಚ್ಚು ಶಕ್ತಿ ಇದರಿಂದ ನಾವು ವಿದ್ಯುತ್ ಶಕ್ತಿಯನ್ನಾಗಿ ಪಡೆಯೋದಕ್ಕೆ ಸಾಧ್ಯತೆ ಇದೆ. ಇನ್ನು ನವೀಕರಿಸಲಾಗದ ಸಂಪನ್ಮೂಲಗಳು, ನವೀಕರಿಸಬಹುದಾದ ಸಂಪನ್ಮೂಲಗಳು. ನೋಡ್ರಿ, ಈ ನವೀಕರಿಸಲಾಗದ ಸಂಪನ್ಮೂಲಗಳು ಇವು ಒಂದ್ಸಲ ಉಪಯೋಗಿಸಿದ್ರೆ ಪುನಃ ಬಳಸೋದಕ್ಕೆ ಸಾಧ್ಯ ಇಲ್ಲ. ಯಾವ್ಯಾವು? ಪೆಟ್ರೋಲು, ಡೀಸೆಲ್ಲು, ಸೀಮೆಎಣ್ಣೆ, ಇವೆಲ್ಲವೂ ಸಹ ನವೀಕರಿಸಲಾಗದ ಸಂಪನ್ಮೂಲ. ಇದು ನವೀಕರಿಸಬಹುದಾದ ಸಂಪನ್ಮೂಲಗಳು ಯಾವುವು? ಎಷ್ಟು ವರ್ಷ ಬೇಕಾದರೂ ಇದನ್ನು ಬಳಸ್ಬೋದು, ಮುಗದೆ ಹೋಗೋದಿಲ್ಲ. ಉದಾಹರಣೆಗೆ ಸೌರಶಕ್ತಿ, ಪವನಶಕ್ತಿ, ಜಲಶಕ್ತಿ, ಅಲೆಗಳ ಶಕ್ತಿ, ಇವೆಲ್ಲವೂ ಸಹ ನವೀಕರಿಸಬಹುದಾದಂತಹ ಸಂಪನ್ಮೂಲಗಳು. ಇವು ಮುಗಿದು ಹೋಗುವ, ಖಾಲಿಯಾಗುವ ಸಂಪನ್ಮೂಲ, ಇವು ಮುಗಿದು ಹೋಗದ ಸಂಪನ್ಮೂಲ ಆಗಿದೆ. ಇವು ಪುನರ್ಭರ್ತಿ ಆಗೋದಕ್ಕೆ ಮಿಲಿಯಾಂತರ ವರ್ಷ ಬೇಕು. ಇವು ಪುನರ್ಭರ್ತಿ ಮಾಡುವ ಅವಶ್ಯಕತೆನೇ ಇಲ್ಲ, ಮತ್ತೆ ಅವು ಅವೈಚ್ಛಿಕವೇನೆ ಭರ್ತಿ ಆಗ್ತಾ ಇರ್ತವೆ. ಇಲ್ಲಿ ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ಉದಾಹರಣೆ. ಇಲ್ಲಿ ಸೌರಶಕ್ತಿ, ಪವನಶಕ್ತಿ ಮತ್ತು ಜಲಶಕ್ತಿ, ಅಲೆಗಳ ಶಕ್ತಿ, ಇವು ಈ ಒಂದು ನವೀಕರಿಸಬಹುದಾದಂತಹ ಸಂಪನ್ಮೂಲಗಳು ಆಗಿದ್ದಾವೆ. ಸೊ ಈಗ ಮುಂದಿನ ಒಂದು ಇದನ್ನ ಭಾಗದಲ್ಲಿ ನಾವು ನೋಡಿದ್ರೆ, ಸೊ ಇದು ವ್ಯತ್ಯಾಸಗಳು ಇಲ್ಲಿ ಮುಗೀತು. ಸೊ ನೋಡ್ರಿ, ಅಧ್ಯಾಯವಾರು ಪ್ರಶ್ನೋತ್ತರಗಳಿದ್ದಾವೆ. ಇದರಲ್ಲಿ ವಿದ್ಯುತ್ ಶಕ್ತಿಗೆ ಯಾವ ಯಾವ ಪ್ರಶ್ನೆಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಇದನ್ನು ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ನಾವು ಇದುವರೆಗೆ ಈ ಒಂದು ಪಾಸಿಂಗ್ ಪ್ಯಾಕೇಜ್ನಲ್ಲಿ ಇದ್ದಂತಹದ್ದು ವ್ಯತ್ಯಾಸಗಳು, ಸಮೀಕರಣಗಳನ್ನು ಬರೀತಕ್ಕಂಥದ್ದು, ಸರಿದೂಗಿಸುವ ಸಮೀಕರಣಗಳನ್ನು ಬರೆಯೋದು, ಮತ್ತು ಅವುಗಳಿಗೆ ಸೂತ್ರಗಳನ್ನು, ರಚನಾ ಸೂತ್ರ ಬರೆಯತಕ್ಕಂಥದ್ದು, ಇವೆಲ್ಲವನ್ನೂ ಸಹ ನಾವು ಇದರಲ್ಲಿ ನೋಡಿದ್ದೇವೆ. ವಿದ್ಯಾರ್ಥಿಗಳೇ, ಇವೆಲ್ಲ ನಾನೀಗ ಏನೇನು ತೋರಿಸಿದ್ದೇನೆ ಇವನ್ನ ನೀವು ಕರೆಕ್ಟಾಗಿ ಇವತ್ತು ಮತ್ತು ನಾಳೆ 2 ದಿವಸ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ನಿಮಗೆ ಪಾಸ್ ಆಗಲಿಕ್ಕೆ ಇದರಲ್ಲಿ ಅಂಕಗಳು ನಿಮಗೆ ಖಂಡಿತ ಬಂದೇ ಬರ್ತವೆ. ಇದರ ಜೊತೆಗೆ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಸಹ ಇರ್ತವೆ. ಹಾಗಾಗಿ ನೀವು ಪಾಸ್ ಆಗಲಿಕ್ಕೆ ಏನು ತೊಂದರೆ ಇಲ್ಲ. ಇನ್ನೂ ಹೆಚ್ಚಿನ ಒಂದು ಇದನ್ನು ನೀವು ನೋಡಬೇಕು ಅಂತಂದರೆ ಇನ್ನು ಮುಂದೆ ಘಟಕವಾರು ಪ್ರಶ್ನೆಗಳಿದ್ದಾವೆ, ಅದನ್ನು ಸಹ ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ. ಹೆಚ್ಚಿನ ವಿಷಯವನ್ನು ನೋಡಬೇಕು ಅಂದರೆ ಅದನ್ನು ನೋಡ್ರಿ. ಇಲ್ಲ ಅಂತಂದರೆ ನೆನ್ನೆ ಹಾಕಿರ್ತಕ್ಕಂತಹ ಒಂದು ಭಾಗ 1, ಇದು ಭಾಗ 2 ಪಾಸಿಂಗ್ ಪ್ಯಾಕೇಜ್, ಇವೆರಡನ್ನ ಚೆನ್ನಾಗಿ ನೀವು 2 ದಿವಸ ನೋಡ್ಕೊಂಡ್ರಿ ಅಂತಂದರೆ ನಿಮಗೆ ಪಾಸಿಂಗ್ ಮಾರ್ಕ್ಸು ಬಂದೇ ಬರುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋದ ಜೊತೆಗೆ ಮುಂದಿನ ವಿಡಿಯೋಗಳನ್ನು ನೀವು ನೋಡಬೇಕು ಅಂತಂದರೆ ನೀವೇನು ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಾವು ಮಾಡ್ತಾ ಇರ್ತಕ್ಕಂತಹ ಕೆಲಸಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಳ್ತಾ, ನೋಟಿಫಿಕೇಷನನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಮುಂದಿನ ವಿಡಿಯೋಗಳು ಲಭ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.